ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪ್ರಾಬ್ಲಮ್ ಅದು ನಿಮಗೆ ಸ್ಲೈಡಲ್ಲಿ ಅಲ್ಲಿ ಮೆನ್ಷನ್ ಆಗ್ತಾ ಇದೆ, ಸ್ಲೈಡಲ್ಲಿ ಅದನ್ನು ಶೋ ಮಾಡ್ತಾ ಇದ್ದಾರೆ. ಸೊ ಎಮ್ ಎನ್ ಆ್ಯಂಡ್ ಒ ಆರ್ ಪಾರ್ಟ್ನರ್ಸ್, ಎಮ್ ಎನ್ ಆ್ಯಂಡ್ ಒ ಆರ್ ಪಾರ್ಟ್ನರ್ಸ್ sharing profit and losses in the ratio of, sharing profit and losses in the ratio of 4:3:2, 4:3:2. ಎನ್ ರಿಟೈರ್ಸ್, ಎನ್ ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾರೆ ಅಂತ ಹೇಳಿದರೆ ಎಮ್ ಎನ್ ಆ್ಯಂಡ್ ಒ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. ಅಲ್ಲಿ ಎನ್ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ ಅಂದರೆ ಮಿಡ್ಲಿನ ಪಾರ್ಟ್ನರ್ ಎನ್ ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಹಿಸ್ ಶೇರ್ ಈಸ್ ಗೈನ್ಡ್ ಬೈ, ಹಿಸ್ ಶೇರ್ ಈಸ್ ಗೈನ್ಡ್ ಬೈ, ನೋಡಿ ಅಲ್ಲಿ ಅದೇ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಹಿಸ್ ಶೇರ್ ಈಸ್ ಗೈನ್ಡ್ ಬೈ ಅಂತ ಹೇಳಿದ್ರೆ ಶೇರ್ ಗೈನ್ ಅನ್ನು ಕೂಡ ಅವ್ರು ಹೇಳಿದ್ದಾರೆ. ಶೇರ್ ಗೈನ್ಡ್ ಬೈ, ಶೇರ್ ಗೈನ್ಡ್ ಬೈ ಎಮ್, ಶೇರ್ ಗೈನ್ಡ್ ಬೈ ಎಮ್ ಇಸ್ ಈಕ್ವಲ್ ಟು ಎಷ್ಟು ಹೇಳ್ತಾ ಇದ್ದಾರೆ, 2/9 ಆ್ಯಂಡ್ 1/9, 2/9 ಎಮ್ ಇದು 2/9 ಎಮ್. ನೆಕ್ಸ್ಟ್ ಶೇರ್ ಗೈನ್ಡ್ ಬೈ ಎನ್, ಶೇರ್ ಗೈನ್ಡ್ ಬೈ ಎಮ್ ಓ, ಶೇರ್ ಗೈನ್ಡ್ ಬೈ ಓ ದಟ್ ಈಸ್ 1/9. ಅಗೇನ್ ನಾನೊಂದು ಪ್ರಾಬ್ಲಮನ್ನು ರಿಪೀಟ್ ಮಾಡ್ತಾ ಇದ್ದೇನೆ. ಎಮ್ ಎನ್ ಆ್ಯಂಡ್ ಒ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. ಎನ್ ರಿಟೈರ್ಸ್ ಫ್ರಮ್ ದ ಬಿಸ್ನೆಸ್, ಎನ್ ಅಂತ ಹೇಳುವಂಥ ಪಾರ್ಟ್ನರ್ ಬಿಸ್ನೆಸ್ ಇಂದ ರಿಟೈರ್ಮೆಂಟ್ ಅನ್ನು ಹೊಂದುತ್ತಾ ಇದ್ದಾನೆ. ಹಿಸ್ ಶೇರ್ ಈಸ್ ಗೈನ್ಡ್ ಬೈ, ಹಿಸ್ ಶೇರ್ ಈಸ್ ಅವನ ಶೇರ್ ಅನ್ನ ಗೈನ್ಡ್ ಬೈ ಯಾರು, ಎನ್ ರಿಟೈರ್ಮೆಂಟ್ ಆದ್ರೆ ಉಳಿದಿರುವಂಥದ್ದು ನೆಕ್ಸ್ಟ್ ಪಾರ್ಟ್ನರ್ ಯಾರು, ಎಮ್ ಆ್ಯಂಡ್ ಓ. ಹಿಸ್ ಶೇರ್ ಈಸ್ ಗೈನ್ಡ್ ಬೈ ಎಮ್ ಆ್ಯಂಡ್ ಓ ಇನ್ ದ ರೇಷಿಯೋ ಆಫ್ 2/9 ಆ್ಯಂಡ್ 1/9. ಶೇರ್ ಗೈನ್ಡ್ ಬೈ ಎಮ್ 2/9, ಶೇರ್ ಗೈನ್ಡ್ ಬೈ ಓ 1/9. ಕ್ಯಾಲ್ಕುಲೇಟ್ ಎನ್ ಪಿ ಎಸ್ ಆರ್ ಆಫ್ ಎಮ್ ಆ್ಯಂಡ್ ಓ. ಎನ್ ಪಿ ಎಸ್ ಆರ್ ಅಂತ ಹೇಳಿದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಎಮ್ ಮತ್ತು ಓವಿನ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನಾವು ಫಸ್ಟ್ ಆಫ್ ಆಲ್ ನಾವು ಬರಿಬೇಕು ಏನು, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓಕೆ, ಫಾರ್ಮುಲಾ ಏನು ಹೇಳ್ತಾ ಇದ್ದದೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್, ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಓಕೆ, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ಓಲ್ಡ್ ಶೇರ್ ಬೇಕು ಪ್ಲಸ್ ಶೇರ್ ಗೈನ್ಡ್ ಬೇಕು. ಪ್ರಾಬ್ಲಮ್ನಲ್ಲಿ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ 4:3:2 ಇಸ್ ದ ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋವನ್ನು ಕೂಡ ಹೇಳಿದ್ದಾರೆ, ಅದನ್ನು ಶೇರಲ್ಲಿ ಬರೆಯೋದಾದ್ರೆ ಹೇಗೆ, 4 + 3 + 2 9 9 9, 4/9 3/9 2/9. 9ರಲ್ಲಿ 4 ಪಾಲು ಎಮ್ ಇದು, 9ರಲ್ಲಿ 3 ಪಾಲು ಎನ್ ಇದು, 9ರಲ್ಲಿ 2 ಪಾಲು ಓದು. ಇಲ್ಲಿ ಎನ್ ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ. ಸೊ ಹಾಗಾಗಿ 4/9 ಮತ್ತು 2/9 ಇಸ್ ಓಲ್ಡ್ ಶೇರ್ ಆಫ್ ಎಮ್ ಆ್ಯಂಡ್ ಓ. ಹಾಗಿದ್ದಾಗ ನಾವೇನು ಮಾಡುವ, ಫಾರ್ಮುಲಾಕ್ಕೆ ಬೇಕಾದದ್ದು ಓಲ್ಡ್ ಶೇರ್ ನಮ್ಮ ಹತ್ರ ಇದೆ, ಶೇರ್ ಗೈನ್ಡ್ ಅದು ಕೂಡ ನಮ್ಮ ಜೊತೆಗೆ ಇದೆ. ಸೊ ಕ್ಯಾಲ್ಕುಲೇಟ್ ಮಾಡುವ. ಎನ್ ಪಿ ಎಸ್ ಆರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎಮ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್, ಎಮ್ಮಿನ ಓಲ್ಡ್ ಶೇರ್ ಎಷ್ಟು, 4/9 ಪ್ಲಸ್ ಶೇರ್ ಗೈನ್ಡ್ ಎಷ್ಟು, ಎಮ್ ಇದು 2/9. ಹಾಗಿದ್ದಾಗ ನಮಗೆ ಇಲ್ಲಿ ಛೇದ ಒಂದೇ ರೀತಿ ಇದೆ. ಸೊ ಹಾಗಾಗಿ 9 ನಾವು ಹಾಗೆ ಬರಿತೇವೆ. ಈ 4 + 2 4 + 2 ಸೊ ಹಾಗಿದ್ದಾಗ 6/9 ಇಸ್ ದ ಎನ್ ಪಿ ಎಸ್ ಆರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎಮ್. ನೆಕ್ಸ್ಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಓ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಓ. ಓವಿನ ಓಲ್ಡ್ ಶೇರ್ ಎಷ್ಟು, 2/9 ಪ್ಲಸ್ ಶೇರ್ ಗೈನ್ಡ್ ಬೈ ಓ ಎಷ್ಟು, 1/9. 9 ಈಸ್ ಅ ಕಾಮನ್, 9 9 ಅಂತ ಹೇಳುವಂಥದ್ದು ಕಾಮನ್. ಹಾಗಿದ್ದಾಗ 2 + 1 ಇಸ್ ಈಕ್ವಲ್ ಟು 3/9. 3/9. ಸೊ ಹಾಗಿದ್ರೆ ನಾವು ಬರೀವಾ
NPSR of M and O is equal to 6/9 is to 3/9. 6/9 is to 3/9. ಅದನ್ನು ರೇಷದಲ್ಲಿ ಬರೆಯೋದಾದರೆ 6:3. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಲಿಕ್ಕೆ ಆಗ್ತದೆ, ಅದು 3ರ ಮಗ್ಗಿಯಲ್ಲಿ ಗುಣಿಸಿ ಹೋಗ್ತದೆ. ಸೊ ಹಾಗಾಗಿ 3 1 3 2 6 3 1 3. ಸೊ 6:3 3 1s 3 3 2s 6. ಸೊ ಹಾಗಿದ್ದಾಗ 2:1 is the NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ M and O. ಸೊ ಪ್ರಾಬ್ಲಮನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ಕಂಟೆಂಟ್ ಓಲ್ಡ್ ಶೇರ್ ಮತ್ತು ಶೇರ್ ಗೈನ್ಡ್. ಕೊಟ್ಟಿರುವಂಥ ಈ ಪ್ರಾಬ್ಲಮ್ನಲ್ಲಿ ನಮಗೆ ಓಲ್ಡ್ ಶೇರನ್ನು ಕೂಡ ಹೇಳಿದ್ದಾರೆ, ನ್ಯೂ ಶೇರನ್ನು ಕೂಡ ಅವರು ಹೇಳಿದ್ದಾರೆ, ಶೇರ್ ಗೈಂಡನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಹಿಡ್ಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೇವೆ. ಪ್ಲಸ್ ಮಾಡಲಿಕ್ಕಿರುವಂಥದ್ದು, ಸೊ ಓಲ್ಡ್ ಶೇರ್ ಆಫ್ M 4/9 ಪ್ಲಸ್ ಶೇರ್ ಗೈಂಡ್ ಬೈ M ಈಸ್ 2/9 is equal to 9 is a common. ಸೊ ಹಾಗಾಗಿ ಅದನ್ನು ಛೇದದಲ್ಲಿ ಹಾಗೆ ಬರೆದಿದ್ದೇವೆ. ನೆಕ್ಸ್ಟ್ 4 + 2 4 + 2 6 6/9. ನೆಕ್ಸ್ಟ್ NPSR ಆಫ್ O 2/9 plus 1/9. 2/9 is the old share of O. Next 1/9 is the share gained of O. So ಹಾಗಾಗಿ 9 is a common, 2 + 1 3. So 6/9 is the NPSR of M, 3/9 is the NPSR of O. So NPSR of M and O is equal to 6/9, 3/9 is equal to 6:3, 2:1. ಇಲ್ಲಿ ನಮಗೆ ಇದನ್ನು ಹೀಗೂ ಬರಿಬೋದು, ನ್ಯೂ ಶೇರ್ ಆಫ್ M, ನೆಕ್ಸ್ಟ್ ನ್ಯೂ ಶೇರ್ ಆಫ್ O ಹೀಗೂ ಕೂಡ ಬರಿಬೋದು. ನ್ಯೂ ಶೇರ್ ಆಫ್ M ನಾವು ಕ್ಯಾಲ್ಕುಲೇಟ್ ಮಾಡಿ, ಯಾಕೆಂತ ಹೇಳಿದ್ರೆ ಇಲ್ಲಿ ಶೇರಲ್ಲಿ ಬರ್ತೀವಿ ನಾವು, ಭಿನ್ನರಾಶಿಯಲ್ಲಿ ಉಂಟು. ಸೊ ಹಾಗಾಗಿ 6/9, ನ್ಯೂ ಶೇರ್ ಆಫ್ M 6/9, ನ್ಯೂ ಶೇರ್ ಆಫ್ O 3/9. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ M and O, ಇಬ್ಬರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನಾವು ಬರೆದಿದ್ದೇವೆ. 6/9 ಮತ್ತು 3/9 ಅದನ್ನು ರೇಷಿಯೋದಲ್ಲಿ ಬರೆದಾಗ 6:3. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದಾಗ ಅದು 3ರ ಮಗ್ಗಿಯಲ್ಲಿ ಗುಣಿಸಿ ಹೋಗ್ತದೆ. ಸೊ ಹಾಗಾಗಿ 3 1s 3 3 6 3 2s 6. ಸೊ ಹಾಗಾಗಿ 2:1. ಓಕೆ, ನಾವು ಒಂದು ಪ್ರಾಬ್ಲಮನ್ನು ನೋಡಿದ್ದೇವೆ. ಈಗ ಅದರಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ನೋಡುವ. ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. X, Y and Z ಆರ್ ಪಾರ್ಟ್ನರ್ಸ್. X, Y and Z are partners sharing profit and losses in the ratio of 2:1:2. 2:1:2. Z retires. Z ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಡ್ ಆಗ್ತಾನೆ. ಆ್ಯಂಡ್ ಹಿಸ್ ಶೇರ್ ಈಸ್ ಎಂಟೈರ್ಲಿ ಗೈನ್ಡ್ ಬೈ. ಹಿಸ್ ಶೇರ್ ಈಸ್ ಎಂಟೈರ್ಲಿ ಅಂತ ಹೇಳಿದರೆ ಪೂರ್ತಿ. ಹಿಸ್ ಶೇರ್, ಅವನ ಝಡ್ಡಿನ ಶೇರನ್ನು ಪೂರ್ತಿಯಾಗಿ ಎಕ್ವೈರ್ ಮಾಡುವಂಥದ್ದು ವೈ ಅಂತ ಹೇಳುವಂಥ ಪಾರ್ಟ್ನರ್. ಹಿಸ್ ಶೇರ್ ಈಸ್ ಎಂಟೈರ್ಲಿ ಗೈನ್ಡ್ ಬೈ ವೈ ಓನ್ಲಿ. ಹಿಸ್ ಶೇರ್ ಈಸ್ ಎಂಟೈರ್ಲಿ ಗೈನ್ಡ್ ಬೈ ವೈ ಓನ್ಲಿ. ಎಕ್ಸ್, ವೈ ಆ್ಯಂಡ್ ಝೆಡ್ ಆರ್ ಪಾರ್ಟ್ನರ್ಸ್. ಇಲ್ಲಿ ಯಾರು ರಿಟೈರ್ಮೆಂಟ್ ಆಗುವಂಥದ್ದು? ಝೆಡ್ ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ. ಇವನ ಶೇರನ್ನು ಫುಲ್ಲಿ ಎಕ್ವೈರ್ ಮಾಡೋದು ಯಾರು? ಶೇರ್ ಗೈನ್ಡ್ ಬೈ. ಶೇರ್ gained by y. Gained by y. Share gained by y. X, Y and Z are partners sharing profit and losses in the ratio of 2:1:2. Z retires. Z ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾನೆ. ಹಿಸ್ ಶೇರ್ ಇಸ್ ಎಂಟೈರ್ಲಿ ಗೈನ್ಡ್ ಬೈ ವೈ. ಹಿಸ್ ಶೇರ್ ಇಸ್ ಎಂಟೈರ್ಲಿ ಗೈನ್ಡ್ ಬೈ ವೈ ಅಂತ ಹೇಳಿದ್ರೆ ಝಡ್ಡಿನ ಶೇರನ್ನು ಪೂರ್ತಿಯಾಗಿ ಗೈನ್ ಮಾಡುವಂಥದ್ದು ವೈ ಅಂತ ಹೇಳುವಂಥ ಪಾರ್ಟ್ನರ್ ಆಗಿರ್ತಾನೆ. ಎಕ್ಸಿನ ಪಾರ್ಟ್ನರಿಗೆ ಏನೂ ಇಲ್ಲ. ಆದರೂ ನಾವಿಲ್ಲಿ ಬರಿದ್ದೇವೇನು? ಶೇರ್ ಗೈನ್ಡ್ ಬೈ ಎಕ್ಸ್ ನಿಲ್. ಶೇರ್ ಗೈನ್ಡ್ ಬೈ ಎಕ್ಸ್ ನಿಲ್. ಶೇರ್ ಗೈನ್ಡ್ ಬೈ ಝಡ್ಡಿನ ಪೂರ್ತಿ ಶೇರನ್ನು ವೈ ಎಕ್ವೈರ್ ಮಾಡೋದು. ಸೊ ಹಾಗಾಗಿ 2/5. 2/5. 2:1:2 ಅಂತ ಹೇಳಿದ್ರೆ 2 + 1 + 2 2/5. 1/5. ನೆಕ್ಸ್ಟ್ 2/5. ಇದು ಎಕ್ಸ್, ವೈ ಆ್ಯಂಡ್ ಝೆಡ್. ಹಾಗಿದ್ದಾಗ ಎಕ್ಸ್ 2/5, ವೈ 1/5. ಝೆಡ್ ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ. ಅವನ ಶೇರ್ 2/5. ದ್ಯಾಟ್ ಶೇರ್ ಈಸ್ ಗೈನ್ಡ್ ಬೈ, ಆ ಶೇರ್ ಗೈನ್ ಮಾಡೋದು ಯಾರು? ವೈ ಅಂತ ಹೇಳುವನು ಪೂರ್ತಿಯಾಗಿ. ಹಾಗಾಗಿ 2/5 ಶೇರ್ ಗೈನ್ಡ್ ಬೈ ವೈ. ಯಾರಿಂದ? ಫ್ರಮ್ ಎಕ್ಸಿನಿಂದ, ಝೆಡ್ನಿಂದ ಫುಲ್ ಪೂರ್ತಿ ಶೇರನ್ನು ವೈ ಗೈನ್ ಮಾಡ್ತಾನೆ. ಅದು 2/5.
ಓಕೆ, ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಫಾರ್ಮುಲಾ ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಓಲ್ಡ್ ಶೇರ್ ನಮಗೆ ಇದೆ, ಶೇರ್ ಗೈನ್ಡ್ ಕೂಡ ಕೊಟ್ಟಿದ್ದಾರೆ. ಎಕ್ಸ್ ಇದು ನಿಲ್, ವೈ ಇದು 2/5 ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾದರೆ ಹೇಗೆ ಈಗ ಕ್ಯಾಲ್ಕುಲೇಟ್ ಮಾಡೋದು? ನ್ಯೂ ಶೇರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನ್ಯೂ ಶೇರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಎಷ್ಟು ಎಕ್ಸ್ ಇದು 2/5 2/5 ಪ್ಲಸ್ ಶೇರ್ ಗೈನ್ಡ್ ಆಫ್ ಎಕ್ಸ್ ಈಸ್ ನಿಲ್ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾವು ಅದನ್ನು ನಿಲ್ ಅಂತೇಳಿ ಬರಿತೇವೆ ಅಥವಾ 0. ಹಾಗಿದ್ದಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನ್ಯೂ ಶೇರ್ ಆಫ್ ಎಕ್ಸ್ ಈಸ್ 2/5. ನ್ಯೂ ಶೇರ್ ಆಫ್ ಎಕ್ಸ್ ಈಸ್ 2/5. ನಿಲ್ ಅಂತೇಳಿ ಆಗಿದ್ದಾಗ 2/5 ಪ್ಲಸ್ 0 ಅಂತ ಹೇಳಿದರೆ 2/5 ಆಗ್ತದೆ. ಸೊ ಹಾಗಾಗಿ 2/5 ಇಸ್ ದ ನ್ಯೂ ಶೇರ್ ಆಫ್ ಎಕ್ಸ್. ನೆಕ್ಸ್ಟ್ ನ್ಯೂ ಶೇರ್ ಆಫ್ ವೈ. ನ್ಯೂ ಶೇರ್ ಆಫ್ ವೈ, ಓಲ್ಡ್ ಶೇರ್ ಆಫ್ ವೈ ಈಸ್ 1/5 ಪ್ಲಸ್ ಶೇರ್ ಗೈನ್ಡ್ ಬೈ ವೈ ಈಸ್ 2/5. ಹಾಗಿದ್ದಾಗ ಇಲ್ಲಿ ಏನಾಗುತ್ತೆ, 1/5 ಓಲ್ಡ್ ಶೇರ್ ಆಫ್ ವೈ, ದೆನ್ 2/5 ಇಸ್ ಶೇರ್ ಗೈನ್ಡ್ ಬೈ ವೈ. ವೈ 2/5 ಶೇರ್ ಗೈನ್ ಮಾಡ್ತಾನೆ ಝೆಡ್ನಿಂದ. ಸೊ ಹಾಗಾಗಿ ಅವನ ಶೇರನ್ನು ಇಲ್ಲಿ ಹೇಳಿದ್ದಾರೆ 5 ಕಾಮನ್ ಇದೆ. ಸೊ ಹಾಗಾಗಿ 5 ಡಿವೈಡೆಡ್ ಬೈ 1 + 2 1 + 2 ಡಿವೈಡೆಡ್ ಬೈ 5. 5 ಅಂತ ಹೇಳುವಂಥದ್ದು ಕಾಮನ್, ಹಾಗಾಗಿ ಕಾಮನ್ ಆಗಿ ಬರ್ತಿದ್ದೇವೆ. 1 + 2 ಅಂತ ಹೇಳಿದರೆ ಏನಾಗುತ್ತೆ, 1 + 2 ಭಾಗಿಸು 5 ಅಂತ ಹೇಳಿದರೆ 1 + 2 3, 3/5. ಸೊ NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ವೈ ಇಸ್ ಈಕ್ವಲ್ ಟು 2/5 ಈಸ್ಟು 3/5. ಅದನ್ನು ರೇಷದಲ್ಲಿ ಬರೆಯೋದಾದರೆ 2:3. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಏನು ಅಂತ ಕೇಳಿದರೆ, ಎಂಟೈರ್ಲಿ ಎಲ್ಲ ಪೂರ್ತಿ ಶೇರನ್ನು ಝೆಡ್ಡಿನ ಶೇರನ್ನು ಎಕ್ವೈರ್ ಮಾಡುವಂಥದ್ದು ವೈ ಆಗಿರ್ತಾನೆ. ಸೊ ಹಾಗಾಗಿ ಎಕ್ಸ್ ಇದು ನಿಲ್ ಆಗಿರ್ತದೆ. ಸೊ ಆದ್ರಿಂದ ಅವೊಂದಕ್ಕೆ ಇಲ್ಲಿ ನಾವು ನಿಲ್ ಅಂತೇಳಿ ಬರೆದಿದ್ದೇವೆ. ಇಲ್ಲಿ ಝೆಡ್ಡಿನ ಶೇರನ್ನು ನಾವು ವೈಗೆ ಕೊಟ್ಟಿದ್ದೇವೆ, ಇಲ್ಲಿ ಬರೆದಿದ್ದೇವೆ. ಸೊ ಆದ್ರಿಂದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 2/5 ಎಕ್ಸ್ ಆ್ಯಂಡ್ ವೈ ಈಸ್ 2/5 ಈಸ್ಟು 3/5. ಸೊ ಅದನ್ನು ರೇಷಿಯೋದಲ್ಲಿ ಬರೆದರೆ 2:3. ಇದು ಕೇಸ್ ನಂಬರ್ 2 ಅಂತ ಹೇಳಿದರೆ ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ಶೇರ್ ಗೈನ್ಡ್ ಗಿವನ್. ಓಲ್ಡ್ ರೇಷಿಯೋ ಮತ್ತು ಝೆಡ್ನಿಂದ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ನಿಂದ ಗೈನ್ ಮಾಡಿದ ಶೇರನ್ನು ಕೊಟ್ಟಿದ್ದಾಗ ಹೇಗೆ ಅಂತೇಳಿ ನಾವು ಬರೆದದ್ದು. ಅಂದರೆ ಟೋಟಲ್ ಆಗಿ ಓಲ್ಡ್ ರೇಷಿಯೋ ಮತ್ತು ಗೈನ್ ರೇಷಿಯೋ ಶೇರ್ ಗೈನನ್ನು ಕೊಟ್ಟಿದ್ದಾಗ ನಾವು ಈಗ ಕೇಸ್ ನಂಬರ್ 2ರಲ್ಲಿ ಸಾಲ್ವ್ ಮಾಡಿದ್ದೇವೆ 2 ಪ್ರಾಬ್ಲಮನ್ನು. ಓಕೆ, ಮುಂದೆ 3ನೇ ಕೇಸ್, ಅದು ಓಲ್ಡ್ ರೇಷಿಯೋ ಮತ್ತು ಗೈನ್ ರೇಷಿಯೋವನ್ನು ಕೊಟ್ಟಿದ್ದಾಗ ಹೇಗೆ ಅಂತೇಳಿ. ಓಲ್ಡ್ ರೇಷಿಯೋ ಮತ್ತು ಗೈನ್ ರೇಷಿಯೋವನ್ನು ಕೊಟ್ಟಾಗ ಹೇಗೆ ನಾವು ಅದನ್ನು ಸಾಲ್ವ್ ಮಾಡ್ತೇವೆ ಅಂತೇಳಿ. ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ಗೈನ್ ರೇಷಿಯೋ ಆರ್ ಗಿವನ್. ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ಗೈನ್ ರೇಷಿಯೋ ಆರ್ ಗಿವನ್. ಓಲ್ಡ್ ರೇಷಿಯೋ ಮತ್ತು ಗೈನ್ ರೇಷಿಯೋವನ್ನು ಕೊಟ್ಟಾಗ ಅದನ್ನು ಹೇಗೆ ನಾವು ಸಾಲ್ವ್ ಮಾಡ್ತೇವೆ ಅಂತೇಳಿ. ಅಂತ ಹೇಳಿದರೆ ಇಲ್ಲಿ ಕೇಸ್ ನಂಬರ್ 2ರಲ್ಲಿ ಶೇರ್ ಗೈಂಡನ್ನು ಕೊಟ್ಟಿದ್ರು, ಕೇಸ್ ನಂಬರ್ 3ರಲ್ಲಿ ಗೈನ್ ರೇಷಿಯೋವನ್ನು ಕೊಡ್ತಾರೆ. ಅಂತ ಹೇಳಿದರೆ ಆ ಗೈನ್ ರೇಷಿಯೋವನ್ನು ನಾವು ಶೇರ್ ಗೈಂಡ್ ಆಗಿ ನಾವು ಕನ್ವರ್ಟ್ ಮಾಡಬೇಕು. ಅದಕ್ಕೊಂದು ಫಾರ್ಮುಲಾ ಬರ್ತದೆ. ಸೊ ಅದಕ್ಕಿಂತ ಮೊದಲು ಈ ಕೇಸ್ನಲ್ಲಿ ನಾವು 3 ಸ್ಟೆಪ್ಪಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕಿದ್ದೇವೆ. ಈ ಕೇಸ್ನಲ್ಲಿ ನಾವು 3 ಸ್ಟೆಪ್ಪಿನಲ್ಲಿ ನಾವು ಪ್ರಾಬ್ಲಮನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿದ್ದೇವೆ. ಸ್ಟೆಪ್ 1, ಶೇರ್ ಗೈಂಡನ್ನು ನಾವು ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಶೇರ್ ಗೈಂಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆಂತ ಹೇಳಿದರೆ ಪ್ರಾಬ್ಲಮ್ನಲ್ಲಿ ನಮಗೆ ಗೈನ್ ರೇಷಿಯೋವನ್ನು ಮಾತ್ರ ಕೊಟ್ಟಿರ್ತಾರೆ. ಸೊ ಶೇರ್ ಗೈಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನೇದು ನ್ಯೂ ಶೇರನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಫ್ಕೋರ್ಸ್ ನ್ಯೂ ಶೇರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೂರನೇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು.
ಫಸ್ಟಿಗೆ ನಾವು ಶೇರ್ ಗೈಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಎರಡನೇದು ನ್ಯೂ ಶೇರನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಆಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ 3 ಸ್ಟೆಪ್ಪಿನಲ್ಲಿ ನಾವು ಪ್ರಾಬ್ಲಮನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರ್ತದೆ. ಓಕೆ, ನಾವೊಮ್ಮೆ ಫಾರ್ಮುಲಾವನ್ನು ನೋಡುವ, ಫಾರ್ಮುಲಾ ಏನು ಹೇಳ್ತದೆ ಅಂತೇಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮಗೆ ಮೇನ್ ಫಾರ್ಮುಲಾ ಏನು ಅಂತ ಹೇಳಿದರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಬಟ್ ಕೇಸ್ ಏನು ಹೇಳ್ತಾ ಇದೆ, ಗೈನ್ ರೇಷಿಯೋವನ್ನು ಕೊಡ್ತಾ ಇದೆ. ನಾನು ಆಗಲೇ ಹೇಳಿದೆ, ಸ್ಟೆಪ್ 1 ನಾವು ಶೇರ್ ಗೈಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಶೇರ್ ಗೈಂಡನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಅದಕ್ಕೊಂದು ಫಾರ್ಮುಲಾ ಇದೆ. ಶೇರ್ ಗೈನ್ಡ್ is equal to share gained is equal to retiring partners share into gain ratio of remaining partners. Gain ratio of remaining partners. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ನಾವು ಆಗಲೇ ನೋಡಿದ್ದೇವೆ, ಓಲ್ಡ್ ಶೇರ್ ಮತ್ತು ಶೇರ್ ಗೈನ್ ಅನ್ನು ಆ್ಯಡ್ ಮಾಡಿದರೆ ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಗ್ತದೆ. ಬಟ್ ಕೇಸ್ ನಂಬರ್ 3 ಏನು ಹೇಳ್ತಾ ಇದ್ದಾರೆ, ಓಲ್ಡ್ ಶೇರಿನ ಜೊತೆಗೆ ಗೈನ್ ರೇಷಿಯೋವನ್ನು ಕೊಟ್ಟಿದ್ರೆ ಹೇಗೆ ನಾವು ಸಾಲ್ವ್ ಮಾಡೋದು ಅಂತೇಳಿ. ಸೊ ನಮಗೆ ಶೇರ್ ಗೈನ್ಡ್ ಬೇಕು ಈ ಪ್ರಾಬ್ಲಮ್ನಲ್ಲಿ, ಅಂದರೆ ಶೇರ್ ಗೈಂಡನ್ನು ಕೊಟ್ಟಿರುವುದಿಲ್ಲ. ಕೇಸ್ ನಂಬರ್ 2ರಲ್ಲಿ ಹೇಳಿದರು, ವೆನ್ ಓಲ್ಡ್ ಶೇರ್ ಆ್ಯಂಡ್ ಶೇರ್ ಗೈಂಡನ್ನು ಕೊಟ್ಟಿದ್ದಾಗ ಅಂತೇಳಿ. ಬಟ್ ಇಲ್ಲಿ ಗೈನ್ ರೇಷಿಯೋವನ್ನು ಹೇಳಿದರೆ ಶೇರ್ ಗೈಂಡನ್ನು ನಾವಿಲ್ಲಿ ಏನು ಶೇರ್ ಗೈಂಡನ್ನು ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕಾಗಿ ಫಾರ್ಮುಲಾ ಶೇರ್ ಗೈನ್ಡ್ ಈಸ್ ಈಕ್ವಲ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಇಂಟು ಗೈನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್. ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ರಿಟೈರ್ ಆಗುವಂಥ ಒಬ್ಬ ಪಾರ್ಟ್ನರ್ನ ಶೇರ್ ಇಂಟು ಗೈನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್, ಉಳಿದಿರುವಂಥ ಪಾರ್ಟ್ನರ್ಗಳ ಗೈನ್ ರೇಷಿಯೋವನ್ನು ನಾವು ಇಲ್ಲಿ ನೋಡಲಿಕ್ಕೆ ನಾವಿಲ್ಲಿ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ರಿಟೈರಿಂಗ್ ಪಾರ್ಟ್ನರ್ ಶೇರ್ ನಮಗೆ ಸಿಗುವಂಥದ್ದು ಶೇರ್ ಗೈನ್ಡ್ ಆಗಿರ್ತದೆ. ಓಕೆ, ನಾವು ಈ ಕೇಸ್ ನಂಬರ್ 3ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮನ್ನು ನೋಡುವ. ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ ಬೋರ್ಡ್ನಲ್ಲಿ. ಸೊ ಅಮಿನ್, ನವೀನ್ ಆ್ಯಂಡ್ ಪ್ರವೀಣ್ ಆರ್ ಪಾರ್ಟ್ನರ್ಸ್. Praveen are partners sharing profit and losses in the ratio of 5:3:2. ನವೀನ್ ರಿಟೈರ್ಸ್. ನವೀನ್ ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾನೆ, ಅವನು ನಡುವಿನ ಪಾರ್ಟ್ನರ್, ಅವನು ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ ಫ್ರಮ್ ದ ಬಿಸ್ನೆಸ್. ಹಿಸ್ ಶೇರ್ ಈಸ್ ಶೇರ್ಡ್ ಬೈ, ಯಾರ್ದು ನವೀನ್ ಶೇರ್, ನವೀನ್ಸ್ ಶೇರ್ ಈಸ್ ಶೇರ್ಡ್ ಬೈ ಅಮಿನ್ ಆ್ಯಂಡ್ ಪ್ರವೀಣ್ with the ratio of ಅದನ್ನು ನಾವು ಗೈನ್ ರೇಷಿಯೋ ಅಂತೇಳಿ ಕರಿತೇವೆ. with the ratio of 2:1. Old ratio 5:3:2, ಗೈನ್ ರೇಷಿಯೋ 2:1. ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ಇದ್ದಾರೆ ಕ್ಯಾಲ್ಕುಲೇಟ್ NPSR ಅಂತ ಹೇಳಿದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಪ್ರಾಬ್ಲಮ್ ಅಲ್ಲಿ ಏನೆಲ್ಲ ಸ್ಪೆಸಿಫೈ ಮಾಡಿದ್ದಾರೆ, ಓಲ್ಡ್ ರೇಷಿಯೋವನ್ನು ಕೊಟ್ಟಿದ್ದಾರೆ, ಗೈನ್ ರೇಷಿಯೋವನ್ನು ಕೂಡ ಹೇಳಿದ್ದಾರೆ. ಅಲ್ಲಿ ಹೇಳಿದ್ದಾರೆ ನವೀನ್ ರಿಟೈರ್ಸ್ ಫ್ರಮ್ ದ ಬಿಸ್ನೆಸ್, ಹಿಸ್ ಶೇರ್ ಈಸ್ ಶೇರ್ಡ್ ಬೈ ಅಮಿನ್ ಆ್ಯಂಡ್ ಪ್ರವೀಣ್ ವಿತ್ ದ ರೇಷಿಯೋ ಆಫ್ 2:1. ಅಮಿನ್ ಮತ್ತು ನವೀನ್ ಏನು ಮಾಡ್ತಾರೆ, ಅವರ ಏನು ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರಿಂದ ಗೈನ್ ರೇಷಿಯೋವನ್ನು ಪಡ್ಕೊಳ್ತಾರೆ. ಆ ಗೈನ್ ರೇಷಿಯೋ 2:1 ಆಗಿರ್ತದೆ. ಸೊ ಆಗಿದ್ದಾಗ ಫಸ್ಟ್ ಆಫ್ ಆಲ್ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಸೊ ಇದನ್ನು ನಾವು ಶೇರ್ ಆಗಿ ಕನ್ವರ್ಟ್ ಮಾಡುವ. 5 + 3 + 2 ಎಷ್ಟಾಗ್ತದೆ 10. ಸೊ 5/10, 3/10, 2/10. ಗೈನ್ ರೇಷಕ್ಕಾಗುವಾಗ 2/3 ಮತ್ತು 1/3. 2/3 ಮತ್ತು 1/3. ಸೊ 2 + 1. ಸೊ ಹಾಗಾಗಿ 2/3 ಮತ್ತು 1/3. ಓಕೆ, ಕ್ಯಾಲ್ಕುಲೇಷನ್ ಆಫ್
ನ್ಯೂ ಪ್ರಾಫಿಟ್ sharing ratio, calculation of new profit sharing ratio. ಫಾರ್ಮುಲಾ ಏನು ಹೇಳ್ತದೆ? ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಸೊ ಶೇರ್ ಗೈನ್ಡ್ ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಇಲ್ಲೊಂದು ಗೈನ್ ರೇಷಿಯೋ ಮತ್ತು ಓಲ್ಡ್ ರೇಷಿಯೋ. ಸೊ ಹಾಗಾಗಿ ಶೇರ್ ಗೈನ್ಡ್ ಇಸ್ ಈಕ್ವಲ್ ಟು retiring partners share into gain ratio of remaining partners, gain ratio of remaining partners. ಸೊ ಫಸ್ಟ್ ಆಫ್ ಆಲ್ ನಾವೀಗ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುವಂಥದ್ದೇನು? ಫಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೇನ್ ಹೆಡ್ಡಿಂಗ್. ಅದಾದ ನಂತರ ನಾವು ಫಾರ್ಮುಲಾವನ್ನು ಬರೆದಿದ್ದೇವೆ. ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಶೇರ್ ಗೈನ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಮತ್ತು ಗೈನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್ ಬೇಕು. ನಮಗೆ ಇಲ್ಲಿ ಶೇರ್ ಗೈನ್ಡ್ ಇಲ್ಲ. ಸೊ ಹಾಗಾಗಿ ನಾವು ಶೇರ್ ಗೈನ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಬೇಕು, ಗೈನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್ ಬೇಕು. ಅದು ಎರಡು ಇದೆ ನಮ್ಮ ಜೊತೆಗೆ. ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ 3/10, ಗೈನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್ 2/3 ಮತ್ತು 1/3 ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಅದರ ಆಧಾರದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುವ. ಫಸ್ಟ್ ಆಫ್ ಆಲ್ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರೋದೇನು? ಕ್ಯಾಲ್ಕುಲೇಷನ್ ಆಫ್ share gained. ಸೊ ಕ್ಯಾಲ್ಕುಲೇಟ್ ಮಾಡುವ. ಶೇರ್ ಗೈನ್ಡ್ ಬೈ ಅಮೀನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಮಗೀಗ ಫಾರ್ಮುಲಾ ಬೇಕಾಗಿರೋದು ಶೇರ್ ಗೈನ್ಡ್. ಸೊ ಹಾಗಾಗಿ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಬೇಕು ನಮಗೆ ಇಲ್ಲಿ. ಶೇರ್ ಗೈನ್ಡ್ ಬೈ ಅಮೀನ್. ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಎಷ್ಟು? ರಿಟೈರಿಂಗ್ ಪಾರ್ಟ್ನರ್ ಶೇರ್ 3/10 ಇಂಟು ರಿಮೈನಿಂಗ್ ಗೈನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್. ಇಲ್ಲಿ ರಿಮೈನಿಂಗ್ ಅಂತ ಹೇಳಿದ್ರೆ ಅಮೀನ್ ಮತ್ತು ಪ್ರವೀಣ್ ಉಳಿದಿದ್ದಾರೆ. ಸೊ ಹಾಗಾಗಿ ಅಮೀನ್ನ ರಿಮೈನಿಂಗ್ ಶೇರ್ ಎಷ್ಟು? ಇಲ್ಲಿ ಅಮೀನ್ ಗೈನ್ ರೇಷಿಯೋ ಎಷ್ಟು? ಅಮೀನ್ನ ಗೈನ್ ರೇಷಿಯೋ ಎಷ್ಟು? 2/3. ಸೊ ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು? ಮಲ್ಟಿಪ್ಲೈ ಮಾಡಲಿಕ್ಕಿರೋದು. ಸೊ ಹಾಗಾಗಿ 10 3s 30, 3 2s 6. ಓಕೆ, 10 3 2s 6, 10 3s 30, 3 2 6, 10 3 30. ಸೊ ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಲಿಕ್ಕೆ ಆಗ್ತದೆ. ಸಿಂಪ್ಲಿಫೈ ಮಾಡುವ. 3 2 6, 3 10 30, 6 ಮತ್ತು 30 3ರ ಮಧ್ಯೆಯಲ್ಲಿ ಗುಣಿಸಿ ಹೋಗ್ತದೆ. ಸೊ ಹಾಗಾಗಿ 3 2 6, 3 10 30. ಸೊ ಇದು ಏನು? ಶೇರ್ ಗೈನ್ಡ್ ಬೈ ಅಮೀನ್. ನೆಕ್ಸ್ಟ್ ಶೇರ್ ಗೈನ್ಡ್ ಬೈ ಪ್ರವೀಣ್. ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಇಂಟು ಗೈನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ರಿಟೈರಿಂಗ್ ಪಾರ್ಟ್ನರ್ಸ್ ಸೇಮ್ ಎಷ್ಟು? 3/10 ಇಂಟು ಪ್ರವೀಣಿನ ರಿಮೈನಿಂಗ್ ಶೇರ್ ಎಷ್ಟು? ಇಲ್ಲಿ ಗೈನ್ ರೇಷಿಯೋ 1/3. 1/3. ಸೊ ಹಾಗಿದ್ದಾಗ 3 1 3, 10 3 30, 3 1 3, 3 1s 3, 10 3s 30, 3 1 3, 10 3 30. ಹಾಗಿದ್ದಾಗ ಈ 3 ಮತ್ತು 3/30 ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಲಿಕ್ಕೆ ಆಗ್ತದೆ. 3 1 3, 3 10 30, 3 10 30. ಓಕೆ, ಶೇರ್ ಗೈನ್ಡ್ ಬೈ ಅಮೀನ್ 2/10, ಶೇರ್ ಗೈನ್ಡ್ ಬೈ ಪ್ರವೀಣ್ 1/10, 1/10. ನಮಗೆ ಶೇರ್ ಗೈನ್ಡ್ ಸಿಕ್ಕಿತು. ಸೊ ನಾವೇನು ಮಾಡ್ತೇವೆ? ಇದನ್ನು ಒಂದು ಕಡೆಯಲ್ಲಿ ಬರ್ಕೊಳ್ವಾ. ಶೇರ್ ಗೈನ್ಡ್ ಬೈ ಅಮೀನ್ 2/10. ಶೇರ್ ಗೈನ್ಡ್ ಬೈ ಪ್ರವೀಣ್ 1/10. ಸೊ ಈಗ ಇನ್ನು ನಾವೇನು ಮಾಡುವ? ನ್ಯೂ ಶೇರನ್ನು ಕ್ಯಾಲ್ಕುಲೇಟ್ ಮಾಡುವ. ಫಸ್ಟಿಗೆ ಬರಿಬೇಕು, ಹೆಡ್ಡಿಂಗ್ ಬರೆದಿದ್ದೇವೆ ನಾವು ಆಲ್ರೆಡಿ. ಸೊ ಹಾಗಾಗಿ ಫಾರ್ಮುಲಾ ಏನು? ನ್ಯೂ ಶೇರ್ ಇಸ್ ಈಕ್ವಲ್ ಟು
ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಸೊ ಶೇರ್ ಗೈನ್ಡ್. ಸೊ ಆಗ ನಮಗೆ ಶೇರ್ ಗೈನ್ಡ್ ಸಿಕ್ಕಿರಲಿಲ್ಲ, ನಾವು ಶೇರ್ ಗೈಂಡನ್ನು ಕ್ಯಾಲ್ಕುಲೇಟ್ ಮಾಡಿದೆವು. ಈಗ ನಮಗೆ ಶೇರ್ ಗೈನ್ಡ್ ಸಿಕ್ಕಿದೆ, ಇಲ್ಲಿ ಬರೆದಿಟ್ಟಿದ್ದೇವೆ ನಾವು 2/10 ಮತ್ತು 1/10. ಸೊ ಶೇರ್ ಗೈನ್ಡ್ ಸಿಕ್ಕಿದೆ, ಓಲ್ಡ್ ಶೇರ್ ಕೂಡ ಇದೆ. ಸೊ ಹಾಗಾದರೆ ಕ್ಯಾಲ್ಕುಲೇಟ್ ಮಾಡುವ. ನ್ಯೂ ಶೇರ್ ಆಫ್ ಅಮಿನ್, ನ್ಯೂ ಶೇರ್ ಆಫ್ ಅಮಿನ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್, ಅಮಿನ್ನ ಓಲ್ಡ್ ಶೇರ್ 5/10 ಪ್ಲಸ್ ಶೇರ್ ಗೈನ್ಡ್ ಎಷ್ಟು 2/10. ಸೊ ಆಗಿದ್ದಾಗ 10 ಅಂತ ಹೇಳುವಂಥದ್ದು ಕಾಮನ್ ಆಗ್ತದೆ. 5 ಪ್ಲಸ್ 2 7/10. ನ್ಯೂ ಶೇರ್ ಆಫ್ ಪ್ರವೀಣ್. ಪ್ರವೀಣಿನ ಓಲ್ಡ್ ಶೇರ್ ಎಷ್ಟು 2/10 ಪ್ಲಸ್ ಪ್ರವೀಣಿನ ಶೇರ್ ಗೈನ್ಡ್ ಬೈ ಪ್ರವೀಣ್ ಎಷ್ಟು 1/10. ಹಾಗಿದ್ದಾಗ 10 ಕಾಮನ್ ಆಗಿರ್ತದೆ. 2 ಪ್ಲಸ್ 1 3/10. ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಸೊ ಓಲ್ಡ್ ಶೇರ್ ಆಫ್ ಅಮಿನ್ 5/10 ಪ್ಲಸ್ ಶೇರ್ ಗೈನ್ಡ್ ಆಫ್ ಅಮಿನ್ 2/10. ಸೊ ಅದನ್ನೇನು ಮಾಡಿದ್ದೇವೆ 10 ಅಂತೇಳಿ ಕಾಮನ್ ಆಗಿ ಬರ್ತಿದ್ದೇವೆ. ನೆಕ್ಸ್ಟ್ 5 ಪ್ಲಸ್ 2 7/10. ನೆಕ್ಸ್ಟ್ ನ್ಯೂ ಶೇರ್ ಆಫ್ ಪ್ರವೀಣ್ 2/10 ಪ್ಲಸ್ 1/10. 2/10 ಇಸ್ ದ ಓಲ್ಡ್ ಶೇರ್ ಆಫ್ ಪ್ರವೀಣ್ನ ಓಲ್ಡ್ ಶೇರ್ ಇಲ್ಲಿ ಹೇಳಿದ್ದಾರೆ 2/10 ಪ್ಲಸ್ ಶೇರ್ ಗೈನ್ಡ್ ಬೈ ಪ್ರವೀಣ್ 1/10 ಇಸ್ ಈಕ್ವಲ್ ಟು 10 ಕಾಮನ್ ಆಗಿರ್ತದೆ. 2 ಪ್ಲಸ್ 1 3. ಸೊ 7/10 ನ್ಯೂ ಶೇರ್ ಆಫ್ ಅಮಿನ್, 3/10 ನ್ಯೂ ಶೇರ್ ಆಫ್ ಪ್ರವೀಣ್. ಹಾಗಾದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಅಮಿನ್ ಆ್ಯಂಡ್ ಪ್ರವೀಣ್ ಇಸ್ ಈಕ್ವಲ್ ಟು 7/10 ಈಸ್ಟು 3/10. 7/10 ಮತ್ತು ಈಸ್ಟು 3/10. ಹಾಗಿದ್ದಾಗ ಅದನ್ನು ರೇಷೋದಲ್ಲಿ ಬರೆದಾದರೆ 7:3. ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ 3ನೇ ಕೇಸಿನ ಪ್ರಾಬ್ಲಮ್ಸ್. ಓಕೆ, ನಾವು ಇನ್ನೊಂದು ಪ್ರಾಬ್ಲಮನ್ನು ನೋಡುವ. ಕೇಸ್ ನಂಬರ್ 3ಗೆ ಸಂಬಂಧಪಟ್ಟ ಹಾಗೆ ಸ್ಲೈಡಲ್ಲಿ ಶೋ ಆಗ್ತಾ ಇದೆ. X, Y and Z are partners sharing profit and losses in the ratio of 2:1:1. 2:1:1. Y retires. Y ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ. Y retires. His share is acquired by X and Z. His share is acquired by X and Z in the proportion of 2/3 and 1/3. ಅಂದರೆ 2:1 ಅಂತೇಳಿ ನಾವು ಅದನ್ನು ಕರಿಬೋದು ರೇಷೋದಲ್ಲಿ. 2/3 and 1/3 ರೆಸ್ಪೆಕ್ಟಿವ್ಲಿ. ಕ್ಯಾಲ್ಕುಲೇಟ್ NPSR ಅಂತ ಹೇಳಿದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಆಗದ ಹಾಗೆ ನಾವು ಏನು ಕಳೆದ ಪ್ರಾಬ್ಲಮ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ವಿ ನೀಡ್ ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಬಟ್ ಶೇರ್ ಗೈನ್ಡ್ ಅಂತ ಹೇಳುವಂಥದ್ದು ನಮ್ಗೆ ಕೊಟ್ಟಿರುವುದಿಲ್ಲ ಇನ್ ದ ಪ್ರಾಬ್ಲಮ್. ಅವ್ರೇನು ಕೊಟ್ಟಿದ್ದಾರೆ, ನಮಗೆ ಗೈನ್ಡ್ ರೇಷಿಯೋವನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕಿರೋದು ಶೇರ್ ಗೈಂಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ NPSR ಫಾರ್ಮುಲಾವನ್ನು ಬರೀತೇನೆ. ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಸೊ ಶೇರ್ ಗೈಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಶೇರ್ ಗೈಂಡ್ ಇಸ್ ಈಕ್ವಲ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಇಂಟು
gain ratio of remaining partners. So calculate ಮಾಡುವ share gained by x, ಇದನ್ನು ಶೇರ್ ಅಲ್ಲಿ ಬರೆಯೋದಾದ್ರೆ 2 + 1 + 1 4 2 by 4 1 by 4 1 by 4. ಸೊ ಇಲ್ಲಿ ಶೇರ್ ಅಲ್ಲೇ ಕೊಟ್ಟಿದ್ದಾರೆ ನಮಗೆ. ಸೊ 2/3 ಮತ್ತು 1/3 ಅದು ಗೈನ್ ರೇಷಿಯೋ ಆಗಿರ್ತದೆ, ಗೈನ್ ರೇಷಿಯೋ. ಸೊ ಶೇರ್ ಗೈನ್ಡ್ ಬೈ ಎಕ್ಸ್, ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಅಂತ ಹೇಳಿದ್ರೆ 1/4 ಇಂಟು 1/4 ಇಂಟು ಗೈನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್. ಇಲ್ಲಿ ಎಕ್ಸಿನ ಗೈನ್ ರೇಷಿಯೋ ಎಷ್ಟು, ಗೈನ್ ಶೇರ್ ಗೈನ್ ಎಷ್ಟು 2/3. ಹಾಗಿದ್ದಾಗ ಇದನ್ನೀಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? 2 1 2 4 3 12, 2 1 2 4 3 12, 1 2 2 4 3 12. So 2/12 is a share gained by x. Next, share gained by z, retiring partners share 1/4 into gain ratio of z is 1/3 is equal to 1 1s ಎಷ್ಟಾಗ್ತದೆ 1. ಸೊ 4 3s 12. ಹಾಗಿದ್ದಾಗ ಶೇರ್ ಗೈನ್ಡ್ ನಮಗೆ ಸಿಕ್ಕಿತ್ತು. ಶೇರ್ ಗೈನ್ಡ್ ಬೈ ಎಕ್ಸ್ ಇಸ್ 2/12, ಶೇರ್ ಗೈನ್ಡ್ ಬೈ ಝೆಡ್ ಈಸ್ 1/12. ಸೊ ನಮಗೆ ಶೇರ್ ಗೈನ್ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಮೈನ್ ಫಾರ್ಮುಲಾಕ್ಕೆ ನಾವು ಇದನ್ನು ಅಪ್ಲೈ ಮಾಡುವ. ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈನ್ಡ್. ಸೊ ಇಲ್ಲಿ ನಾವು ಅದನ್ನು ಬರ್ಕೊಳ್ಳುವ. ಶೇರ್ ಗೈನ್ಡ್ ಬೈ ಎಕ್ಸ್, 2/12, share gained by y is 1/12. Share gained by y is 1/12. So calculation of new profit sharing ratio formula: new share is equal to old share plus share gained. So new share of x is equal to old share of x is 2/4 plus share gained by x is 2/12. ಸೊ ಏನು ಮಾಡಬೇಕೀಗ? 4 12 ಮಾಡಲಿಕ್ಕೆ ಆಗ್ತದೆ ನಮಗೆ. ಸೊ ಹಾಗಾಗಿ ಎಷ್ಟು 4 ಎಷ್ಟಲಿ 12, 4ರ ಬಗ್ಗೆ 12 ಗುಣಿಸಿ ಹೋಗ್ತದೆ. ಸೊ ಹಾಗಿದ್ದಾಗ 4 ಎಷ್ಟು 12, 4 3 12, ಅಂಶಕ್ಕೂ ಛೇದಕ್ಕೂ ಒಂದೇ ಅಂಕೆ ಇದೆ. ಯಾವುದಕ್ಕೆ ನಾವು ಛೇದದಿಂದ ಗುಣಿಸ್ತೇವೆ ಅದೇ ಅಂಕೆಯಿಂದ ನಾವು ಅಂಶಕ್ಕೂ ಕೂಡ ಗುಣಿಸಬೇಕು. ಸೊ ಹಾಗಾಗಿ ಎಷ್ಟು ಬರ್ತದೆ ನಮಗೆ? 3 2 6 ಪ್ಲಸ್ ಇಲ್ಲಿ 2 4 3 12 ಕಾಮನ್ ಆಯಿತು. ಸೊ ಹಾಗಿದ್ದಾಗ 6 + 2 8, 8/12. ನೆಕ್ಸ್ಟ್ ನ್ಯೂ ಶೇರ್ ಆಫ್ ಝೆಡ್, ಓಲ್ಡ್ ಶೇರ್ ಆಫ್ ಝೆಡ್ಡಿನ ಓಲ್ಡ್ ಶೇರ್ ಎಷ್ಟು? 1/4 ಪ್ಲಸ್ ಶೇರ್ ಗೈನ್ಡ್ ಬೈ ಝೆಡ್ 1/12. ಆಗದ ಹಾಗೆ 4 3 12, 3 1 3. ಹಾಗಿದ್ದಾಗ 12 ಕಾಮನ್ ಆಗ್ತದೆ. 4 3 12, ಇಲ್ಲಿ 12, 3 1 3 ಪ್ಲಸ್ 1 ಅಂತ ಹೇಳಿದರೆ 4/12. ಸೊ ಹಾಗಿದ್ದಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎಕ್ಸ್ ಆ್ಯಂಡ್ ಝೆಡ್ ಇಸ್ ಈಕ್ವಲ್ ಟು 8/12 ಈಸ್ ಟು 4/12. 8/12 ಈಸ್ ಟು 4/12. ಸೊ ಹಾಗಿದ್ದಾಗ ಅದನ್ನು ರೇಷದಲ್ಲಿ ಬರೆಯೋದಾದರೆ 8/4. ಇನ್ನೂ ಸಿಂಪ್ಲಿಫೈ ಮಾಡಲಿಕ್ಕೆ ಆಗ್ತದೆ. 4ರ ಮಗ್ರಲ್ಲಿ 8 ಸಹ ಗುಣಿಸಿ ಹೋಗ್ತದೆ. ಸೊ ಹಾಗಾಗಿ 4 1 4, 4 2 8. ಸೊ ಹಾಗಾಗಿ 4 2 8, 4 1 4. 2:1 is the new profit sharing ratio of X and Z.
ಓಕೆ, ದಿಸ್ ಈಸ್ ಆಲ್ ಅಬೌಟ್ 3 ಕೇಸಸ್. ಇದೆಲ್ಲವೂ ಕೂಡ 3 ಕೇಸಿಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ 3 ಕೇಸಸ್. ಸೊ ದ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂಥದ್ದು ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಸೊ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋಕ್ಕೆ ಸಂಬಂಧಪಟ್ಟ ಹಾಗೆ 3 ರೀತಿಯ ಕೇಸ್ಗಳನ್ನ ನೋಡಿದ್ದೇವೆ. ಒಂದು ಕೇವಲ ಓಲ್ಡ್ ರೇಷಿಯೋವನ್ನು ಮಾತ್ರ ಕೊಟ್ಟಿದ್ದಾಗ, ಎರಡನೇ ಕೇಸ್ ಓಲ್ಡ್ ರೇಷಿಯೋದ ಜೊತೆಗೆ ಶೇರ್ ಗೈಂಡ್ ಅನ್ನು ಕೊಟ್ಟಿದ್ದಾಗ, ಅದಕ್ಕೆ ಫಾರ್ಮುಲಾ ಓಲ್ಡ್ ಶೇರ್ ಪ್ಲಸ್ ಶೇರ್ ಗೈಂಡ್ ಅಂತೇಳಿ. ನೆಕ್ಸ್ಟ್ ಅದಾದ ನಂತರ ನಾವು 3ನೇ ಕೇಸ್ ಓಲ್ಡ್ ರೇಷಿಯೋ ಮತ್ತು ಗೈಂಡ್ ರೇಷಿಯೋವನ್ನು ಕೊಟ್ಟಾಗ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ಈಗ ಲಾಸ್ಟ್ ನಾವೇನು ಸಾಲ್ವ್ ಮಾಡಿದ್ದೇವೆ ಅದುವೇ. ಅಂತ ಹೇಳಿದರೆ ಅದರಲ್ಲಿ ನಮಗೆ ಗೈಂಡ್ ರೇಷಿಯೋವನ್ನು ಹೇಳಿರ್ತಾರೆ, ನಾವು ಶೇರ್ ಗೈಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೊಂದು ಹೊಸ ಫಾರ್ಮುಲಾ ನಾವು ಅಪ್ಲೈ ಮಾಡಿದ್ದೇವೆ. ಏನು ಅಂತಂದರೆ ಶೇರ್ ಗೈಂಡ್ ಈಸ್ ಈಕ್ವಲ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಇಂಟು ಗೈನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆದ ನಂತರ ನಮಗೆ ಶೇರ್ ಗೈಂಡ್ ಸಿಗ್ತದೆ. ಸೊ ಅದನ್ನು ನಾವು ಆ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದಾಗ ವಿ ಗಾಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಮಗೆ ಸಿಗ್ತದೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ನೆಕ್ಸ್ಟ್ ಕಾನ್ಸೆಪ್ಟ್ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್ ಏನಿದು ಆ್ಯಕ್ಚುಲಿ? ಗುಡ್ವಿಲ್ನ ಬಗ್ಗೆ ನಿಮಗೆ ಭಾಳ ಸವಿಸ್ತಾರವಾಗಿ ಅಡ್ಮಿಷನ್ ಚಾಪ್ಟರ್ನಲ್ಲಿ ಮಾತನಾಡಿದ್ದಾರೆ. ಏನಿದು, ಹೇಗೆ, ಏನು ಅಂತೇಳಿ. ಗುಡ್ವಿಲ್ ಅಂತ ಹೇಳಿದರೆ ಬಿಸ್ನೆಸ್ಸಿಗಿರುವಂಥ ಒಳ್ಳೆಯ ಹೆಸರು ಅಥವಾ ಗುಡ್ ನೇಮನ್ನು ನಾವು ಗುಡ್ವಿಲ್ ಅಂತೇಳಿ ಕರಿತೇವೆ. ಓಕೆ, ಇದು ಬಂಡವಾಳದ ಜೊತೆಗೆ ಅಡ್ಮಿಷನ್ ಆಗುವಾಗ ಪಾರ್ಟ್ನರ್ ಗುಡ್ವಿಲನ್ನು ತರ್ತಾನೆ ಬಂಡವಾಳದ ಜೊತೆಗೆ. ಹಾಗೆ ಇಲ್ಲಿ ಬಿಸ್ನೆಸ್ನಲ್ಲಿ ಕ್ರಿಯೇಟ್ ಆಗಿರುವಂಥ ಗುಡ್ವಿಲ್ನ ಬಗ್ಗೆ ನಾವು ಕೆಲವೆಲ್ಲ ಕೇಸ್ಗಳನ್ನು ನೋಡಲಿಕ್ಕಿದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಇದು ಇಲ್ಲಿ ಯಾಕೆ ಬರ್ತದೆ ಅಂತ ಹೇಳೋದನ್ನು ನಾವು ನೋಡಬೇಕು. ರಿಟೈರಿಂಗ್ ಪಾರ್ಟ್ನರ್ ಅಥವಾ ಏನು ಡಿಸೀಸ್ಡ್ ಪಾರ್ಟ್ನರ್ಸ್ ಯಾರಿದ್ದಾನೆ, ಡಿಸೀಸ್ಡ್ ಅಂತ ಹೇಳಿದರೆ ಸತ್ತ ಪಾರ್ಟ್ನರ್, ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಜೊತೆಗೆ ಒಬ್ಬ ಸತ್ತ ಪಾರ್ಟ್ನರ್, ಅವನು ಕೂಡ ಗುಡ್ವಿಲನ್ನು ತಗೊಳ್ಳಿಕ್ಕೆ ಲಯಬಲ್ ಆಗಿರ್ತಾನೆ. ಯಾಕೆಂತ ಕೇಳಿದರೆ ಆ ಏನು ಗುಡ್ವಿಲ್ ಇದೆ, ಒಳ್ಳೆ ಹೆಸರು, ವ್ಯಾಲ್ಯೂ ಆಫ್ ಬಿಸ್ನೆಸ್ ಏನಿದೆ, ಪ್ರೆಸ್ಟೀಜ್ ಆಫ್ ದಿ ಬಿಸ್ನೆಸ್ ಇದ್ದಲ್ಲಿ ನಾವು ಅದನ್ನು ಕರಿತೇವೆ. ಒಳ್ಳೆ ಬಿಸ್ನೆಸ್ಸಿಗಿರುವಂಥ ಒಳ್ಳೆ ಹೆಸರಿನ ಬಗ್ಗೆ ಆ ಒಳ್ಳೆ ಹೆಸರು ಬರಲಿಕ್ಕೋಸ್ಕರ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಅಥವಾ ಡೆತ್ ಆಗಿರುವಂಥ ಪಾರ್ಟ್ನರು ಕೂಡ ಅದಕ್ಕೆ ಲಯಬಲ್ ಆಗಿರ್ತಾನೆ. ಯಾಕೆಂತ ಹೇಳಿದ್ರೆ ಅವನು ಬಿಸ್ನೆಸ್ನಲ್ಲಿ ಇರುವಾಗಲೇ ಆ ಗುಡ್ವಿಲನ್ನು ಕ್ರಿಯೇಟ್ ಮಾಡಿ ಇಟ್ಟಿರುವಂಥದ್ದು, ಆ ಗುಡ್ವಿಲನ್ನು ರೈಸ್ ಮಾಡಿ ಇಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ನಾವು ಈ ಗುಡ್ವಿಲ್ ಟ್ರೀಟ್ಮೆಂಟನ್ನು ಈ ರಿಟೈರ್ಮೆಂಟ್ ಚಾಪ್ಟ್ರಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಅಂದರೆ ಈ ಗುಡ್ವಿಲ್ ಅರ್ನ್ಡ್ ಬೈ ದ ಫರ್ಮ್ ಅಂತೇಳಿ ಕರಿತೇವೆ ನಾವು. ಒಂದು ಗುಡ್ವಿಲನ್ನು ಫರ್ಮ್ ಅರ್ನ್ ಮಾಡಿರ್ತಾರೆ. ಹೇಗೆ? ವಿತ್ ದ ಎಫರ್ಟ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಫರ್ಮಿನಲ್ಲಿ ರಿಟೈರ್ಮೆಂಟ್ ಅಥವಾ ಡೆತ್ ಆಗುವ ಮೊದಲೇ ಅವನು ಕೂಡ ಬಿಸ್ನೆಸ್ನ ಒಂದು ಪಾರ್ಟ್ ಆಗಿರ್ತಾನೆ. ಅವನ ಜೊತೆಗೆ ಎಲ್ಲ ಒಂದು ಟೋಟಲ್ ಫರ್ಮ್ ಇದಕ್ಕೆ ಕೆಲಸವನ್ನು ಮಾಡಿರ್ತಾರೆ. ಅವರೆಲ್ಲರ ಎಫರ್ಟಿನಿಂದ ಈ ಗುಡ್ವಿಲನ್ನು ಅರ್ನ್ ಮಾಡಿರ್ತಾರೆ ಅವರು. ಸೊ ಹಾಗಾಗಿ ರಿಟೈರ್ಮೆಂಟ್ ಆಗುವಂಥ ಹೊತ್ತಿಗೆ ರಿಟೈರಿಂಗ್ ಪಾರ್ಟ್ನರು ಕೂಡ ಆ ಗುಡ್ವಿಲನ್ನು ತಗೊಳ್ಳಿಕ್ಕೆ ಅವನು ಲಯಬಲ್ ಆಗಿರ್ತಾನೆ. ಓಕೆ, ಹಾಗಾದರೆ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೇಗಿದೆ ಗುಡ್ವಿಲಿಗೆ ಅಂತ ಹೇಳೋದನ್ನು ನೋಡ್ತಾ ಹೋಗುವ. ರಿಟೈರ್ಮೆಂಟಿಗೆ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ 4 ಕೇಸನ್ನಾಗಿ ಇದನ್ನು ಡಿವೈಡ್ ಮಾಡ್ತಾರೆ. ನಾವೇನು ಸವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಮಗೆ ಜರ್ನಲ್ ಎಂಟ್ರಿಯ ಬಗ್ಗೆ ಮಾಹಿತಿ ಇದೆ, ನಮ್ಗೆ ಗೊತ್ತಿದೆ ಜರ್ನಲ್ ಎಂಟ್ರಿಯನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಸೊ ಆ ಕಾರಣಕ್ಕಾಗಿ 4 ಕೇಸ್. ಒಂದು ಫಸ್ಟ್ ಕೇಸನ್ನು ನಾವು ಕೇಸ್ ಬೈ ಕೇಸ್ ಬರಿತಾ ಹೋಗುವ. ಫಸ್ಟಿಗೆ ಗುಡ್ವಿಲ್ ಈಸ್ ರೈಸ್ಡ್. 4 ಮೆಥಡಲ್ಲಿ ನಮಗೆ ಗುಡ್ವಿಲನ್ನು ಕೊಡ್ಲಿಕ್ಕೆ ಬರ್ತದೆ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರಿಗೆ ಅಥವಾ ಅಲ್ಲಿ ಅವನಿಂದ ಬರಲಿಕ್ಕಿರೋದು. ಟೋಟಲ್ ಆಗಿ ಗುಡ್ವಿಲ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಾಗಿ 4 ಮೆಥಡ್ ಇದೆ. ಒಂದನೇದು ಗುಡ್ವಿಲ್ ಈಸ್ ರೈಸ್ಡ್ ಅಥವಾ ಕ್ರಿಯೇಟೆಡ್ ಅಂತೇಳಿ ಕರಿತೇವೆ. ಗುಡ್ವಿಲ್ ಈಸ್ ರೈಸ್ಡ್ ಅಟ್ ಇಟ್ಸ್ ಫುಲ್ ವ್ಯಾಲ್ಯೂ, at its full value and retained. Goodwill raised at its full value and retained. ಏನಿದು ಈ ಕೇಸ್ ಏನು ಹೇಳ್ತದೆ? ಗುಡ್ವಿಲ್ ಈಸ್ ರೈಸ್ಡ್ ಅಂತ ಹೇಳುವಂಥ ಶಬ್ದ ಅಂತ ಹೇಳಿದ್ರೆ ಕ್ರಿಯೇಟೆಡ್ ಅಂತೇಳಿ ಕರಿತೇವೆ ನಾವು. ಗುಡ್ವಿಲನ್ನು ಯಾರೋ ಒಬ್ಬ ಪಾರ್ಟ್ನರ್ ಇದಲ್ಲ, ಇಲ್ಲಿ ಫರ್ಮಿನ ಗುಡ್ವಿಲನ್ನು ರೈಸ್ ಮಾಡಿರುವಂಥದ್ದು ಅಂತ ಹೇಳಿ ಗುಡ್ವಿಲನ್ನು ನಾವು ತೋರಿಸಿರುವಂಥದ್ದು. ಓಕೆ, ಗುಡ್ವಿಲ್ ರೈಸ್ಡ್ ಅಟ್ ಇಟ್ಸ್ ಫುಲ್ ವ್ಯಾಲ್ಯೂನಲ್ಲಿ ಅದನ್ನು ತೋರಿಸಿದ್ದಾರೆ. ಆಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ? ಇಟ್ ಈಸ್ ರಿಟೈನ್ಡ್ ಅಂತ ಹೇಳಿದರೆ ಉಳಿಯುವುದು, ಬಿಸ್ನೆಸ್ನಲ್ಲಿ ಉಳಿಯುವಂಥದ್ದು, ಉಳಿಕೆ ಅಂತೇಳಿ ಕರಿತೇವೆ ನಾವು. ಓಕೆ, ಅಂದರೆ ಇಲ್ಲಿ ಯಾವುದೇ ಗುಡ್ವಿಲನ್ನು
ಪಾರ್ಟ್ನರ್ಸ್ ತಗೊಂಡು ಹೋಗುದಿಲ್ಲ. ಈ ಕೇಸ್ನಲ್ಲಿ ಗುಡ್ ವಿಲ್ ಈಸ್ ರಿಟೈನ್ಡ್ ಇನ್ ದ ಬಿಸ್ನೆಸ್ನಲ್ಲಿ ಗುಡ್ ವಿಲ್ ಉಳಿತದೆ ಅಂತೇಳಿ ಅರ್ಥ. ಹಾಗಾದರೆ ಇದಕ್ಕೆ ಜರ್ನಲ್ ಎಂಟ್ರಿಯನ್ನು ನಾವು ಪಾಸ್ ಮಾಡಬೇಕು. ನಮ್ಗೆ ಗೊತ್ತಿದೆ ಹೇಗೆ ಅಂತೇಳಿ. ಗುಡ್ ವಿಲ್ ಅಕೌಂಟ್ ಡೆಟಾರ್, ಗುಡ್ ವಿಲ್ ಅಕೌಂಟ್ ಡೆಟಾರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಅಮೌಂಟಿಗೆ ನಾವು ಇಲ್ಲಿ ಈಗ ಅಮೌಂಟು ಎಕ್ಸ್ ಅಂತೇಳಿ ಹಾಕ್ತಾ ಇದ್ದೇವೆ. ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಹೇಗೆ ಇದು ಗುಡ್ ವಿಲ್ ಅಂತ ಹೇಳಿದ್ರೆ ಇಲ್ಲಿ ಫುಲ್ ವ್ಯಾಲ್ಯೂ, ಇಲ್ಲಿ ಗುಡ್ ವಿಲ್ ಫುಲ್ ವ್ಯಾಲ್ಯೂ, ಇಲ್ಲಿ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಇನ್ ದ ಇಯರ್ ಓಲ್ಡ್ ರೇಷಿಯೋ ಇದ್ರೆ ಎ ಬಿ ಸಿ ಅಂತೇಳಿ ಆಗಿದ್ರೆ 3 ಜನರಿಗೂ ಕೂಡ ಅವರ ಓಲ್ಡ್ ರೇಷಿಯೋದಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಒನ್ಸ್ ನಾವು ಒಂದು ಸಲ ನಾವು ಹೀಗೆ ಬರಿತೇವೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬೈ ಗುಡ್ ವಿಲ್ ಅಂತೇಳಿ ಕ್ರೆಡಿಟ್ ಸೈಡ್ನಲ್ಲಿ ನಾವು ಅದನ್ನು ತೋರಿಸ್ತೇವೆ. 3 ಜನ ಪಾರ್ಟನ್ನು ನಾವು ಹಂಚಿದ್ದೇವೆ. ಈ ಕೇಸ್ ಏನು ಹೇಳ್ತದೆ, ಗುಡ್ ವಿಲ್ ರೈಸ್ ಮಾಡಿ ಆಯಿತು, ನಾವು ಗುಡ್ ವಿಲ್ ರೈಸ್ ಮಾಡಿ ಆಯಿತು, ಗುಡ್ ವಿಲ್ ಅಕೌಂಟ್ ಡೆಟಾರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಅವರ ಓಲ್ಡ್ ರೇಷಿಯೋದಲ್ಲಿ ನಾವು ಹಂಚಿಬಿಟ್ಟಿದ್ದೇವೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ರಿಟೈನ್ಡ್ ಅಂತೇಳಿ ಹೇಳ್ತಾ ಇದ್ದಾರೆ. ರಿಟೈನ್ಡ್ ಅಂತ ಹೇಳಿದರೆ ಏನು, ಅದು ಫರ್ಮಿನಲ್ಲಿಯೇ ಉಳಿತದೆ ಅಂತ ಹೇಳಿದರೆ ನಾವೇನು ಮಾಡ್ತೇವೆ ಇದನ್ನು, ದಿಸ್ ಗುಡ್ ವಿಲ್ ಬಿ ಶೋನ್ ಇನ್ ದ ನ್ಯೂ ಬ್ಯಾಲೆನ್ಸ್ ಶೀಟ್. ಈ ಗುಡ್ ವಿಲ್ ಅನ್ನು ನಾವು ಪ್ರಿಪೇರ್ ಮಾಡುವಂಥ ಹೊಸ ಬ್ಯಾಲೆನ್ಸ್ ಶೀಟಿನಲ್ಲಿ ತೋರಿಸಬೇಕು. ಎಲ್ಲಿ, ಅಸೆಟ್ ಸೈಡ್ನಲ್ಲಿ. ನಾವು ಕ್ಯಾಲ್ಕುಲೇಟ್ ಮಾಡುವಂಥ ಅಥವಾ ನಾವು ಪ್ರಿಪೇರ್ ಮಾಡುವಂಥ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಿನಲ್ಲಿ ನಾವು ಗುಡ್ ವಿಲ್ ಅಂತೇಳಿ ತೋರಿಸ್ತೇವೆ. ಯಾಕೆ, ಬಿಕಾಸ್ ಕೇಸೇ ಹೇಳ್ತಾ ಇದೆ ಗುಡ್ ವಿಲ್ ಈಸ್ ರಿಟೈನ್ಡ್ ಅಂತ ಹೇಳಿದ್ರೆ ಏನು, ಫರ್ಮಿನಲ್ಲಿ ಗುಡ್ ವಿಲ್ ಉಳಿತದೆ ಅಂತೇಳಿ ಅರ್ಥ. ಸೊ ಹಾಗಾಗಿ ನಾವು ಅದನ್ನು ಅಸೆಟ್ ಸೈಡ್ನಲ್ಲಿ ನಾವು ಅದನ್ನು ತೋರಿಸಬೇಕು. ಓಕೆ, ಆದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 26 AS 26 ಅಂತೇಳಿ ನಾವು ಕರಿತೇವೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 26 ಮತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 10 ಏನು ಹೇಳ್ತದೆ ಅಂತ ಹೇಳಿದರೆ, ವಿಚ್ ಸ್ಟೇಟ್ಸ್ ಇಂಟರ್ನಲಿ ಜನರೇಟೆಡ್ ಗುಡ್ ವಿಲ್ ಶುಡ್ ನಾಟ್ ಬಿ ರೆಕಾಗ್ನೈಸ್ಡ್ ಆಸ್ ಆನ್ ಅಸೆಟ್. ಇದು ಸ್ಟೂಡೆಂಟ್ಸಿನ ಗಮನಕ್ಕೆ ನಾನು ಹೇಳ್ತಾ ಇದ್ದೇನೆ. ಗುಡ್ ವಿಲ್ ಅಂತ ಹೇಳುವಂಥದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 26 ಮತ್ತು 10 ಪ್ರಕಾರ ನಾವು ಗುಡ್ ವಿಲ್ ಅನ್ನ ಇಂಟರ್ನಲ್ಲಿ ಕ್ರಿಯೇಟ್ ಮಾಡಿಟ್ಟಿರ್ತೇವೆ. ಇಟ್ಸ್ ಕ್ರಿಯೇಟೆಡ್ ರೈಸ್ಡ್ ಅಲ್ವಾ. ಸೊ ಹಾಗಾಗಿ ಇಂಟರ್ನಲ್ಲಿ ಕ್ರಿಯೇಟ್ ಮಾಡಿಟ್ಟಿರುವ ಕಾರಣ ನಾವಿದನ್ನು ಅಸೆಟ್ ಅಂತೇಳಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಆದರೆ ನಮಗೆ ಕೊಟ್ಟಿರುವಂಥ NCERT ಟೆಕ್ಸ್ಟ್ ಬುಕ್ಕಿನ ಆಧಾರದ ಮೇಲೆ ಪೇಜ್ ನಂಬರ್ 183ರಲ್ಲಿ, ಸೊ ಹಾಗಾಗಿ ಮತ್ತು ಪಿ ಯು ಡಿಪಾರ್ಟ್ಮೆಂಟ್ನ ಗೈಡ್ಲೈನ್ಸಿನ ಆಧಾರದಲ್ಲಿ ನಾವೇನು ಮಾಡ್ತೇವೆ, ಒಂದು ಸಲ ಗುಡ್ ವಿಲ್ ರೈಸ್ ಆಗಿ ರಿಟೈನ್ಡ್ ಆಗಿದ್ದರೆ ಒಂದು ಸಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ತೋರಿಸ್ತೇವೆ, ಇನ್ನೊಂದು ಸಲ ಅಸೆಟ್ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ಅದನ್ನು ತೋರಿಸ್ತೇವೆ. ಓಕೆ, ಕ್ಲಿಯರ್ ಆಯಿತು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ AS 26 ಮತ್ತು 10ನ ಪ್ರಕಾರ ಗುಡ್ ವಿಲ್ ಅನ್ನು ನಾವು ಅದು ಇಂಟರ್ನಲಿ ಜನರೇಟೆಡ್ ಆಗಿರುವ ಕಾರಣ, ಅದು ಸೆಲ್ಫ್ ಜನರೇಟೆಡ್ ಆಗಿರುವ ಕಾರಣ ನಾವು ಅದನ್ನು ಅಸೆಟ್ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಆದರೆ ನಾವೇನು ಮಾಡ್ತೇವೆ, ಇದನ್ನು ವಿ ಆರ್ ಶೋ ಇಟ್ ಇಂದ ನಾವು ಅದನ್ನು ಅಸೆಟ್ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಅದನ್ನು ತೋರಿಸ್ತೇವೆ ಅಕಾರ್ಡಿಂಗ್ ಟು ದ NCERT ಟೆಕ್ಸ್ಟ್ ಬುಕ್ಕಿನ ಇನ್ಫಾರ್ಮೇಷನ್ ಮತ್ತು PU ಡಿಪಾರ್ಟ್ಮೆಂಟ್ನ ಗೈಡ್ಲೈನ್ಸ್ಗೆ. ಓಕೆ, ಇದು ಕೇಸ್ ನಂಬರ್ 1. ಕೇಸ್ ನಂಬರ್ 1 ಅಂತ ಹೇಗೆ ಅಂತ ಕೇಳಿದ್ರೆ, ಗುಡ್ ವಿಲ್ ಈಸ್ ರೈಸ್ಡ್ ಆ್ಯಂಡ್ ರಿಟೈನ್ಡ್ ಅಂತ ಹೇಳಿದ್ರೆ ಬಿಸ್ನೆಸ್ನಲ್ಲಿ ಉಳಿದ್ರೆ ಹೇಗೆ ಅಂತೇಳಿ. ಓಕೆ, ಕೇಸ್ ನಂಬರ್ 2 ಹೇಗೆ, ಕೇಸ್ ನಂಬರ್ 2 ಏನು ಹೇಳ್ತದೆ, ಗುಡ್ ವಿಲ್ ಈಸ್ ರೈಸ್ಡ್ ಅಟ್ ಇಟ್ಸ್ ಫುಲ್ ವ್ಯಾಲ್ಯೂ, ಗುಡ್ ವಿಲ್ is raised at its full value and written off goodwill is raised at its full value and written off ಅಂತ ಹೇಳಿದ್ರೆ ರಿಟರ್ನ್ ಆಫ್. ಗುಡ್ವಿಲ್ ಅನ್ನು ನೀವು ತೋರಿಸಿ ಫುಲ್ ವ್ಯಾಲ್ಯೂನಲ್ಲಿ ಮತ್ತು ಅದನ್ನು ಬರಿಬೇಡಿ. ರಿಟರ್ನ್ ಆಫ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸಬೇಡಿ ಅಂತೇಳಿ ಅರ್ಥ. ಅದನ್ನೇನು ಮಾಡಿ, ಪಾರ್ಟ್ನರ್ಸಿಗೆ ಕೊಟ್ಟಾಗೆ ಡಿಸ್ಟ್ರಿಬ್ಯೂಟ್ ಮಾಡಿದ ಹಾಗೆ ಮಾಡಿ ಮತ್ತು ಅದನ್ನು ಹಂಚಿದ ಹಾಗೆ ಮಾಡಿ. ಅವರು ಎಲ್ಲರಿಗೂ ಕೂಡ ಏನು ಪಾರ್ಟ್ನರ್ಸಿಗೆ ಅದನ್ನು ನಾವೇನು ಮಾಡಿ, ಉಳಿದಿರುವಂಥ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಅಕೌಂಟಿಗೆ ಡೆಬಿಟ್ ಮಾಡಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಹೇಗೆ, ಇದರಲ್ಲಿ ಎ ಫಾರ್ ರೈಸಿಂಗ್ ದ ಗುಡ್ವಿಲ್, ಗುಡ್ವಿಲ್ ಅನ್ನು ರೈಸ್ ಮಾಡೋದು ಹೇಗೆ, ಅಟ್ ಇಟ್ಸ್ ಫುಲ್ ವ್ಯಾಲ್ಯೂ. ಗುಡ್ವಿಲ್ ಅನ್ನು ರೈಸ್ ಮಾಡುವಂಥದ್ದು ಫುಲ್ ವ್ಯಾಲ್ಯೂನಲ್ಲಿ. ಗುಡ್ವಿಲ್ ಅಕೌಂಟ್ ಡೆಟಾರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಗುಡ್ವಿಲ್ ಅಕೌಂಟ್ ಡೆಟಾರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಗುಡ್ವಿಲ್ ಅನ್ನು ಫುಲ್ ವ್ಯಾಲ್ಯೂನಲ್ಲಿ ನಾವು ತೋರಿಸ್ತೇವೆ, ಫುಲ್ ವ್ಯಾಲ್ಯೂನಲ್ಲಿ. ಆಮೇಲೆ ಇಲ್ಲಿ ಇವರದು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಓಲ್ಡ್ ರೇಷಿಯೋದಲ್ಲಿ
ಗುಡ್ ವಿಲ್ ಅನ್ನು ನಾವು ರೈಸ್ ಮಾಡಿದ್ದೇವೆ. ಈಗ ಆಗದ ಹಾಗೆ ಗುಡ್ ವಿಲ್ ಅನ್ನು ನಾವು ರೈಸ್ ಮಾಡಿದ್ದೇವೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಆಗ ರಿಟೈನ್ಡ್ ಇತ್ತು, ಹಾಗಾಗಿ ಅಸೆಟ್ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ತೋರಿಸಿದ್ದೇವೆ. ಈಗ ಇಲ್ಲಿ ರಿಟರ್ನ್ ಆಫ್ ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ ಆಫ್ ಅಂತ ಹೇಳಿದ್ರೆ ನೀವು ಅದನ್ನು ಶೋ ಆಫ್ ಮಾಡಿ, ಅದನ್ನು ಬರಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೆ ನಾವು ಕಾಂಟ್ರಾ ಎಂಟ್ರಿ ಕೊಡೋದು ಅಂತ ಹೇಳ್ತೇವೆ ನಾವು. ಅಂದರೆ ಅದಕ್ಕೆ ಒಂದು ಏನು ಅದು ಕಟ್ಟೊಡ್ದು ಹೋಗ್ತದೆ. ಹೇಗೆ ಅಂತ ಕೇಳಿದರೆ, ಫಾರ್ ರೈಟಿಂಗ್ ಆಫ್ ಗುಡ್ ವಿಲ್, ಫಾರ್ ರೈಟಿಂಗ್ ಆಫ್ ಗುಡ್ ವಿಲ್, ರೈಟಿಂಗ್ ಆಫ್ ಗುಡ್ ವಿಲ್. ಹೇಗೆ ಅದು, ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಗುಡ್ ವಿಲ್ ಅಕೌಂಟ್, ಟು ಗುಡ್ ವಿಲ್ ಅಕೌಂಟ್. ರಿಟರ್ನ್ ಆಫ್ ಅಂತೇಳಿ ಹೇಳ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಗುಡ್ ವಿಲ್ ಡೆಬಿಟ್ ಬಂತು, ಇಲ್ಲಿ ಗುಡ್ ವಿಲ್ ಕ್ರೆಡಿಟ್ ಬಂತು. ಸೊ ಹಾಗಾಗಿ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಗುಡ್ ವಿಲ್ ಅಕೌಂಟ್. ಸೊ ಇಲ್ಲಿ ಏನು ರಿಮೈನಿಂಗ್ ಪಾರ್ಟ್ನರ್ಸ್ಗೆ, ಇಲ್ಲಿ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಯಾವ ರೇಷದಲ್ಲಿ, ನ್ಯೂ ರೇಷದಲ್ಲಿ, ನ್ಯೂ ರೇಷದಲ್ಲಿ ಪ್ರಾಬ್ಲಮ್ನಲ್ಲಿ ಹೇಳಿರ್ತಾರೆ, ಅಥವಾ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ನ್ಯೂ ರೇಷದಲ್ಲಿ ಅದನ್ನು ಕೊಡಬೇಕು. ಇಲ್ಲಿ ಗುಡ್ ವಿಲ್ ಫುಲ್ ವ್ಯಾಲ್ಯೂ, ಫುಲ್ ವ್ಯಾಲ್ಯೂ, ಫುಲ್ ವ್ಯಾಲ್ಯೂನಲ್ಲಿ ನಾವು ಅದನ್ನು ರಿಟರ್ನ್ ಆಫ್ ಮಾಡಬೇಕು. ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಯಾಕೆಂತ ಕೇಳಿದರೆ ರಿಟೈರಿಂಗ್ ಪಾರ್ಟ್ನರ್ ಕಾಂಪನ್ಸೇಟ್ ಮಾಡಿಟ್ಟಿರ್ತಾನೆ, ಅದು ಅವನ ಏನು ಅವನ ಬಿಸ್ನೆಸ್ಸನ್ನು ಬಿಟ್ಟು ಹೋಗಿರ್ತಾನೆ. ಸೊ ಹಾಗಾಗಿ ನಾವೇನು ಮಾಡ್ತೇವೆ, ರಿಮೈನಿಂಗ್ ಪಾರ್ಟ್ನರ್ಸಿಗೆ ಅವರ ನ್ಯೂ ರೇಷದಲ್ಲಿ ನಾವು ಅದರ ಗುಡ್ ವಿಲನ್ನು ಹಂಚುತ್ತೇವೆ. ಇದು ಕೇಸ್ ನಂಬರ್ 2 ಸಂಬಂಧಪಟ್ಟ ಹಾಗೆ ಗುಡ್ ವಿಲ್ ರೈಟಿಂಗ್ ಆಫ್ ಗುಡ್ ವಿಲ್, ರೈಟಿಂಗ್ ಆಫ್ ಗುಡ್ ವಿಲ್. ಓಕೆ, ರೈಟಿಂಗ್ ಆಫ್ ಗುಡ್ ವಿಲ್ ರಿಟರ್ನ್ ಆಫ್ ಮಾಡಿದಾಗ ಹೇಗೆ ಅಂತೇಳಿ. ಸೊ ಹಾಗಾಗಿ ರೈಟಿಂಗ್ ಆಫ್ ಆದಾಗ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಗುಡ್ ವಿಲ್ ಅಕೌಂಟ್. ಓಕೆ, ಕೇಸ್ ನಂಬರ್ 3. ಕೇಸ್ ನಂಬರ್ 3 ಏನು ಹೇಳ್ತದೆ, ಗುಡ್ ವಿಲ್ ಈಸ್ ಕ್ರಿಯೇಟೆಡ್, ಗುಡ್ ವಿಲ್ ಈಸ್ ರೈಸ್ಡ್. ಕೇಸ್ ನಂಬರ್ 3, ಗುಡ್ ವಿಲ್ ಈಸ್ ರೈಸ್ಡ್, ಗುಡ್ ವಿಲ್ ಈಸ್ ರೈಸ್ಡ್ ಟು ದ ಎಕ್ಸ್ಟೆಂಟ್ ಆಫ್, to the extent of retiring partners share. ಬಹಳ ಇಂಪಾರ್ಟೆಂಟ್ ಇದು, ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್, ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ and return off immediately, and return off immediately. Goodwill is raised to the extent of, goodwill is raised to the extent of retiring partners share and return off immediately. ನಾವಿಲ್ಲಿ ಆಗ ಗುಡ್ವಿಲ್ ರೈಸ್ ಮಾಡಿದ್ದೇವೆ ಫುಲ್ ವ್ಯಾಲ್ಯೂನಲ್ಲಿ 2 ಕೇಸಲ್ಲಿಯೂ ಕೂಡ. ಬಟ್ ಈ ಕೇಸ್ ಸ್ವಲ್ಪ ಡಿಫ್ರೆಂಟ್. ಹೇಗೆ ಅಂತ ಕೇಳಿದರೆ ಸ್ವಲ್ಪ ಭಿನ್ನವಾಗಿದೆ. ಹೇಗೆ ಅಂತ ಕೇಳಿದರೆ ಗುಡ್ವಿಲನ್ನು ರೈಸ್ ಮಾಡ್ತೇವೆ ನಾವು, ರಿಟೈರಿಂಗ್ ಪಾರ್ಟ್ನರ್ಸ್ನ ಶೇರನ್ನು ಮಾತ್ರ ನಾವು ಕ್ರಿಯೇಟ್ ಮಾಡಲಿಕ್ಕಿರುವಂಥದ್ದು, ಮತ್ತು ಅದನ್ನು ರಿಟರ್ನ್ ಆಫ್ ಮಾಡ್ತೇವೆ ನಾವು. ಅಂದರೆ 30,000 ಗುಡ್ವಿಲ್ ಇದೆ, ಎ ಬಿ ಮತ್ತು ಸಿ ಈಕ್ವಲ್ ಪಾರ್ಟ್ನರ್ಸ್ ಅಂತೇಳಿ ಆಗಿದ್ರೆ 1:1 ರೇಷದಲ್ಲಿ ಹಂಚಿದ್ರೆ 30,000 ಅಂತ ಹೇಳಿದ್ರೆ 10,000 10,000 10,000 ಎ ಬಿ ಸಿ. ಸಿ ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾನೆ ಅಂತ ಹೇಳಿದ್ರೆ ಈ ಕೇಸಲ್ಲಿ ಹೇಗೆ ಆ 10,000 ಮಾತ್ರ ಕನ್ಸಿಡರ್ ಮಾಡಲಿಕ್ಕೆ ಆಗದ ಉಳಿದ 2 ಮೆಥಡಲ್ಲಿ ಹೇಗೆ 30,000 3 ಜನರಿಗೆ ಹಂಚುವುದು, 10,000 10,000 10,000. ಬಟ್ ಇಲ್ಲಿ ಕ್ರಿಯೇಟ್ ಮಾಡಲಿಕ್ಕಿರುವಂಥದ್ದು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಮಾತ್ರ. ಸೊ ಹಾಗಾಗಿ 10,000 10,000 ಮಾತ್ರ ನಾವು ಕನ್ಸಿಡರ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಹಾಗಿದ್ದಾಗ ಫಸ್ಟಿಗೆ ಗುಡ್ವಿಲನ್ನು ರೈಸ್ ಮಾಡುವ. ಫಾರ್ ರೈಸಿಂಗ್ ದ ಗುಡ್ವಿಲ್, ಫಾರ್ ರೈಸಿಂಗ್ ದ ಗುಡ್ವಿಲ್, ಫಾರ್ ರೈಸಿಂಗ್ ದ ಗುಡ್ವಿಲ್. ಹೇಗೆ ಗುಡ್ವಿಲ್ ಅಕೌಂಟ್ ಡೆಟಾರ್, ಗುಡ್ವಿಲ್ ಅಕೌಂಟ್ ಡೆಟಾರ್ ಟು ಗುಡ್ವಿಲ್ ಅಕೌಂಟ್ ಡೆಟಾರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಗುಡ್ವಿಲ್ ಅಕೌಂಟ್ ಡೆಟಾರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ ಮೆಥಡ್ ಏನು ಹೇಳ್ತಾ ಇದೆ, ರೈಸ್ ಟು ದ ಎಕ್ಸ್ಟೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್, ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಶೇರನ್ನು ಮಾತ್ರ ನೀವು ರೈಸ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗುಡ್ವಿಲ್ ಅಕೌಂಟ್ ಡೆಟಾರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್, ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಶೇರನ್ನು ಮಾತ್ರ ನಾವು ಏನು ಮಾಡ್ತಾ ಇದ್ದೇವೆ, ಇಲ್ಲಿ ಬರಿತಾ ಇದ್ದೇವೆ. ರಿಟೈರಿಂಗ್ ಎಕ್ಸಾಂಪಲ್ನ ಪ್ರಕಾರ ಹೇಳೋದಾದರೆ
ಎಕ್ಸಾಂಪಲ್ನ ಪ್ರಕಾರ 10,000 ಮತ್ತು 10,000. ಯಾಕೆ ABC ಆರ್ ಪಾರ್ಟ್ನರ್ಸ್. 30,000 ಗುಡ್ವಿಲ್ ಇದ್ದರೆ 30,000 ಗುಡ್ವಿಲ್ ಇದ್ದರೆ ಅಲ್ಲಿ 1/3 ಯಾರ್ದು ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ ಶೇರ್ ಅಂತ ಹೇಳಿದ್ರೆ 10,000 ಆಯಿತು. ಸೊ ಸಿ ಯ ಶೇರ್ ಇದು. ಸೊ ಹಾಗಾಗಿ ಎಕ್ಸಾಂಪಲನ್ನು ಇಲ್ಲಿ ಅಪ್ಲೈ ಮಾಡೋದಾದರೆ ಗುಡ್ವಿಲ್ ಅಕೌಂಟ್ ಡೆಟ್ ಆರ್ 10,000 ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 10,000. ಅವನ ಶೇರನ್ನು ಮಾತ್ರ ಕ್ರಿಯೇಟ್ ಮಾಡಲಿಕ್ಕಿರೋದು. ನಾನು ಹೇಳಲಿಕ್ಕೆ ಹೊರಟ ವಿಷಯ ಏನು, ಅವನ ಶೇರನ್ನು ಮಾತ್ರ ಕ್ರಿಯೇಟ್ ಆಗದ ಪ್ರಾಬ್ಲಮ್ ಅಲ್ಲಾದರೆ ಆಗದ ಮೆಥಡಲ್ಲೇ ಆದರೆ ನಾವು 30,000ವನ್ನು ಕೂಡ ಫುಲ್ ವ್ಯಾಲ್ಯೂನಲ್ಲಿ ನಾವು ಬರೀಬೇಕಿತ್ತು. ನಾನು ಬರೆದಿದ್ದೇನೆ ಫುಲ್ ವ್ಯಾಲ್ಯೂ ಅಂತೇಳಿ. ಬಟ್ ಇಲ್ಲಿ ರಿಟೈರಿಂಗ್ ಪಾರ್ಟ್ನರ್ನ ಶೇರನ್ನು ಮಾತ್ರ ನಾವು ಕ್ರಿಯೇಟ್ ಮಾಡಲಿಕ್ಕೆ ಇರುವಂಥದ್ದು. ಓಕೆ, ನೆಕ್ಸ್ಟ್ ಕೇಸ್ ಬಿ ಏನು ಹೇಳಿದ್ದಾರೆ, ಈಗ ರೈಸ್ ಟು ದ ಎಕ್ಸ್ಟೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್. ಎಸ್, ನಾವು ರೈಸ್ ಮಾಡಿ ಆಗಿದೆ. ನೆಕ್ಸ್ಟ್ ಏನು, ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ಅದು ರಿಟರ್ನ್ ಆಫ್ ಆಗ್ತದೆ ಇಮಿಡಿಯೇಟ್ಲಿ. ಯಾರ ಶೇರನ್ನು ನಾವು ಬರೆದಿರುವಂಥದ್ದು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್. ಹಾಗಾಗಿ ಅದು ಡೆಬಿಟ್ ಆಗುವಂಥದ್ದು ಯಾರ ಇದಕ್ಕೆ, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಥವಾ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ ಟು ಗುಡ್ವಿಲ್ ಅಕೌಂಟ್. ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ ಟು ಗುಡ್ವಿಲ್ ಅಕೌಂಟ್. ನಾವೇನು ಮಾಡ್ತೇವೆ, ಅದನ್ನು ರಿಟರ್ನ್ ಆಫ್ ಇಮಿಡಿಯೇಟ್ಲಿ ರಿಟರ್ನ್ ಆಫ್ ಅನ್ನು ಮಾಡುವಾಗ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ ಟು ಗುಡ್ವಿಲ್ ಅಕೌಂಟ್ ಅಂತೇಳಿ ನಾವು ಅದನ್ನು ಕೊಡ್ತೇವೆ. ಸೊ ಹಾಗಿದ್ದಾಗ ಇಲ್ಲಿ ಯಾವ ರೇಷೋದಲ್ಲಿ, ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಗೈನ್ ರೇಷೋದಲ್ಲಿ ನಾವು ಅದನ್ನು ಕೊಡ್ತೇವೆ. ನೆಕ್ಸ್ಟ್ ಗುಡ್ವಿಲ್, ಅಫ್ಕೋರ್ಸ್ 10,000 ರೂಪಾಯಿ ಗುಡ್ವಿಲನ್ನು ಅವರಿಬ್ಬರಿಗೆ ಉಳಿದಿರುವಂಥ ಪಾರ್ಟ್ನರಿಗೆ ಎ ಮತ್ತು ಬಿಗೆ ನಾವು ಗೈನ್ ರೇಷೋದಲ್ಲಿ ನಾವು ಅದನ್ನು ಹಂಚುತ್ತೇವೆ. ಇದೇನು ರಿಟರ್ನ್ ಆಫ್ ಮಾಡಲಿಕ್ಕೆ, ಅಲ್ಲಿ ಫಾರ್ ಗುಡ್ವಿಲನ್ನು ರೈಸ್ ಮಾಡಲಿಕ್ಕೆ. ಎರಡನೇದು ಇಲ್ಲಿ ಗುಡ್ವಿಲನ್ನು ರಿಟರ್ನ್ ಆಫ್ ಮಾಡಲಿಕ್ಕೆ ಯಾವ ಶೇರ್, ರಿಟೈರಿಂಗ್ ಪಾರ್ಟ್ನರ್ಸ್ ಶೇರನ್ನು ಮಾತ್ರ. ನೆಕ್ಸ್ಟ್ ಲಾಸ್ಟ್ ಕೇಸ್, 4ನೇ ಕೇಸ್ ಏನು ಹೇಳ್ತಾ ಇದೆ, 4ನೇ ಕೇಸ್, ನೋ ಗುಡ್ವಿಲ್ ಈಸ್ ರೈಸ್ಡ್. No goodwill is raised at all in the firm's book. No goodwill is raised at all in the firm's books. ರೈಸ್ಡ್ ಅಥವಾ ಕ್ರಿಯೇಟೆಡ್, ಯಾವುದೇ ಕಾರಣಕ್ಕೂ ಗುಡ್ವಿಲ್ ಅಂತ ಹೇಳೋದನ್ನು ಕ್ರಿಯೇಟ್ ಮಾಡಬೇಡಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಹೇಗೆ ಅಂದರೆ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ವಿದೌಟ್ ಓಪನಿಂಗ್ ದ ಗುಡ್ವಿಲ್ ಅಕೌಂಟ್. ನಾವು ಗುಡ್ವಿಲ್ ಅಕೌಂಟನ್ನು ಓಪನ್ ಮಾಡಬಾರ್ದು, ನಾವು ಗುಡ್ವಿಲ್ ಅಕೌಂಟನ್ನು ತೋರಿಸಬಾರ್ದು. ಹಾಗಿದ್ದಾಗ ಹೇಗೆ, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹೇಗೆ, ವಿತ್ ದ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಆಫ್ ಗುಡ್ವಿಲ್. ಓಕೆ, ಇಲ್ಲಿ ಗೈನ್ ರೇಷೋದಲ್ಲಿ ನಾವು ಅದನ್ನು ಹಂಚಿಕೊಡ್ತೇವೆ. ಗೈನ್ ರೇಷೋದಲ್ಲಿ ಇಲ್ಲಿ ಇದು ರಿಟೈರಿಂಗ್ ಶೇರ್ ಮಾತ್ರ, ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಅಂದರೆ ಈ ಕೇಸಲ್ಲಿ ಇಂಪಾರ್ಟೆಂಟ್ ಆಗಿರೋದು ಏನು ಅಂತ ಹೇಳಿದ್ರೆ, ಗುಡ್ವಿಲ್ ಅಕೌಂಟನ್ನು ನಾವು ತೋರಿಸಬಾರ್ದು ವಿದೌಟ್ ಓಪನಿಂಗ್ ದ ಗುಡ್ವಿಲ್ ಅಕೌಂಟ್ ಅಂತ ಹೇಳಿದ್ರೆ ಏನು, ಇಲ್ಲಿ ಉಳಿದಿರುವಂಥದ್ದು ಯಾರು, ಗುಡ್ವಿಲ್ ಯಾವತ್ತು ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಿರೋದಾಗಿದ್ದ ಕಾರಣ ಪಾರ್ಟ್ನರ್ಸ್ನ ಹೆಸರನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ ಅಂತ ಹೇಳಿದ್ರೆ, ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆದ ನಂತರ ಮತ್ತೆ ಉಳಿಯುವುದು ಯಾರು, ಉಳಿದಂಥ ಪಾರ್ಟ್ನರ್ಸ್ ಇಬ್ಬರು ಅಲ್ವಾ. ಸೊ ಹಾಗಾಗಿ ಅವರ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಆರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ದಿಸ್ ಈಸ್ ಅಬೌಟ್ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. 4 ಕೇಸಸ್. ರಿಟೈರ್ಮೆಂಟಲ್ಲಿ ಗುಡ್ವಿಲನ್ನು ಮೇಂಟೈನ್ ಮಾಡಲಿಕ್ಕೆ 4 ಕೇಸಸ್. ಒಂದು, ಗುಡ್ವಿಲ್ ರೈಸ್ಡ್ ಆ್ಯಂಡ್ ರಿಟೈನ್ಡ್. ಗುಡ್ವಿಲ್ ಫರ್ಮಲ್ಲಿ ರೈಸ್ ಆಗ್ತದೆ ಮತ್ತು ರಿಟೈನ್ಡ್ ಆಗ್ತದೆ, ಉಳಿತದೆ. ನೆಕ್ಸ್ಟ್ ಗುಡ್ವಿಲ್ ರೈಸ್ಡ್ ಆ್ಯಂಡ್ ರಿಟರ್ನ್ ಆಫ್. ಗುಡ್ವಿಲ್ ರೈಸ್ ಮಾಡ್ತೇವೆ, ಕ್ರಿಯೇಟ್ ಮಾಡ್ತೇವೆ ಮತ್ತು ಅದು ರಿಟರ್ನ್ ಆಫ್ ಮಾಡ್ತೇವೆ, ಅದನ್ನು ಬರೆಯೋದು ನಾವು ನಿಲ್ಲಿಸ್ತೇವೆ, ಅಂದರೆ ಬ್ಯಾಲೆನ್ಸ್ ಶೀಟ್ಗೆ ತಗೊಂಡು ಹೋಗೋದಿಲ್ಲ ಅಂತೇಳಿ ಅರ್ಥ. ಮೂರನೇದು ಗುಡ್ವಿಲ್ ಈಸ್ ಕ್ರಿಯೇಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್. ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರ್ನ ಶೇರನ್ನು ಮಾತ್ರ ನಾವು ಕ್ರಿಯೇಟ್ ಮಾಡೋದು.
ಅದು ಮತ್ತೆ ರಿಟರ್ನ್ ಆಫ್ ಆಗುವಂಥದ್ದು. ಅದನ್ನು ನಾವು ರಿಟರ್ನ್ ಆಫ್ ಅದನ್ನು ಕೂಡ ಬ್ಯಾಲೆನ್ಸ್ ಶೀಟ್ಗೆ ತೋರಿಸಲಿಕ್ಕಿಲ್ಲ. ಅಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಇರುವಂಥದ್ದು ರಿಟರ್ನಿಂಗ್ ಪಾರ್ಟ್ನರ್ ಶೇರನ್ನು ಮಾತ್ರ. ಓಕೆ, ನಾಲ್ಕನೇ ಮೆಥಡ್ ಏನು ಅಂತ ಹೇಳಿದ್ರೆ ನೋ ಗುಡ್ ವಿಲ್ ಅಕೌಂಟ್ ಈಸ್ ರೈಸ್ಡ್. ಯಾವುದೇ ಕಾರಣಕ್ಕೂ ಗುಡ್ ವಿಲ್ ಅಕೌಂಟನ್ನು ನಾವು ರೈಸ್ ಮಾಡಬಾರ್ದು. ಇಲ್ಲಿ ಏನು ಅಂದರೆ ಗುಡ್ ವಿಲ್ ಅಂತ ಹೇಳುವಂಥ ಅಕೌಂಟಿನ ಹೆಸರು ಬರಬಾರ್ದು. ಹಾಗಿದ್ದಾಗ ನಾವೇನು ಮಾಡ್ತೇವೆ, ಕಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಟ್ಟರು ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇದನ್ನು ನಾವು ಓದಿದ್ದೇವೆ. ಅಂದರೆ ಏನು, ವಿದೌಟ್ ಓಪನಿಂಗ್ ದ ಗುಡ್ ವಿಲ್ ಅಕೌಂಟ್ ಅಂತೇಳಿ. ನಾವು ಈವರೆಗೆ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ಲನ್ನು ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಂತೇಳಿ ನೋಡಿದ್ದೇವೆ. ಈಗ ಒಂದು ನಮಗೆ ಈ ಸಲದ NCERT ಬುಕ್ಕಿನಲ್ಲಿ ಇರುವಂತಹ ಒಂದು ಗುಡ್ ವಿಲ್ನ ಬಗ್ಗೆ ಇರುವಂಥ ಒಂದು ಟ್ರೀಟ್ಮೆಂಟ್, ಅದು ಹಿಡನ್ ಗುಡ್ ವಿಲ್. ಹಿಡನ್ ಗುಡ್ ವಿಲ್ ಅಂತ ಹೇಳಿದರೆ ಏನು ಅಂತ ಹೇಳೋದನ್ನು ಒಂದು ಉದಾಹರಣೆಯ ಮೂಲಕ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. P, Q and R are partners. P, Q and R are partners sharing profit and losses in the ratio of 3:2:1. 3:2:1. R retires and balance in his capital account after making necessary adjustment account of reserve, revaluation of assets and liabilities, rupees 60,000. rupees 60,000. P and Q agreed to give him rupees 75,000. rupees 75,000 in full settlement of his claims. It implies rupees 15,000 R's share of goodwill. This will be debited to the P and Q's capital account in the gain ratio. This is the example. P, Q and R are partners. P, Q ಮತ್ತು R ಅಂತ ಹೇಳುವಂಥವ್ರು ಪಾರ್ಟ್ನರ್ಸ್. ಹಿಡನ್ ಗುಡ್ ವಿಲ್ ಅಂತ ಹೇಳೋದಕ್ಕೂ ನಾನು ಒಂದು ಎಕ್ಸಾಂಪಲ್ ಅನ್ನು ತಗೊಂಡಿರುವಂಥದ್ದು. ಇವರು ಪ್ರಾಫಿಟ್ ಆ್ಯಂಡ್ ಲಾಸ್ ಅವರ ರೇಷಿಯೋ 3:2:1. ಎಲ್ಲ ಆರಿಗೆ ಕೊಡಬೇಕಾಗಿರುವಂಥ ಆರ್ ಅಂತ ಹೇಳುವಂಥ ಪಾರ್ಟ್ನರ್ ಬಿಸ್ನೆಸ್ನಿಂದ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ. ಆರ್ ಅಂತ ಹೇಳುವಂಥ ಪಾರ್ಟ್ನರ್ ಬಿಸ್ನೆಸ್ನಿಂದ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ. ಆರಿಗೆ ಅವನ ಶೇರ್ ಆಫ್ ರಿಸರ್ವ್ ಫಂಡ್, ಅವನಿಗೆ ಕೊಡಬೇಕಾಗಿರುವಂಥ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಮತ್ತು ಅವನ ಅಕ್ಯುಮ್ಯುಲೇಟೆಡ್ ಪ್ರಾಫಿಟ್ಸ್ ಆ್ಯಂಡ್ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿದ ನಂತರ ಅವನಿಗೆ ಕೊಡಬೇಕಾಗಿರುವಂಥದ್ದು 60,000 ರೂಪಾಯಿ. 60,000 ರೂಪಾಯಿ. ಆದರೆ ಪಿ ಮತ್ತು ಕ್ಯೂ, ಪಿ ಆ್ಯಂಡ್ ಕ್ಯೂ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ, ನಾವು ಆರಿಗೆ 75,000 ರೂಪಾಯಿ ಕೊಡುವ ಅಂತೇಳಿ ಹೇಳ್ತಾರೆ. ಹಾಗಿದ್ದಾಗ ಈ 75,000 ಮತ್ತು 60,000ದ ಡಿಫರೆನ್ಸ್ 15,000 ರೂಪಾಯಿ. ಇದನ್ನು ನಾವು ಹಿಡನ್ ಗುಡ್ವಿಲ್ ಅಂತೇಳಿ ಕರಿತೇವೆ. ಇದನ್ನು ಹಿಡನ್ ಗುಡ್ವಿಲ್ ಅಂತೇಳಿ ಕರಿತೇವೆ. ಇದನ್ನು ಪಿ ಮತ್ತು ಕ್ಯೂ ಅವರು ಗೈನ್ ರೇಷೋದಲ್ಲಿ ಅದನ್ನು ಕಾಂಪನ್ಸೇಟ್ ಮಾಡ್ತಾರೆ. ಗೈನ್ ರೇಷೋ ಅಂತ ಹೇಳಿದ್ರೆ ಆರ್ ಅಂತ ಹೇಳುವಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಹೊಂದಿ ಆಯಿತು. ಸೊ ಹಾಗಿದ್ದಾಗ 3:2 ರೇಷೋದಲ್ಲಿ ಅದನ್ನು ಹಂಚಿಕೊಳ್ತಾರೆ. ಯಾವಾಗ ಒಬ್ಬ ರಿಟೈರ್ಮೆಂಟ್ ಅಂತ ಆಗುವಂಥ ಪಾರ್ಟ್ನರಿಗೆ ಉಳಿದಿರುವಂಥ ಪಾರ್ಟ್ನರ್ ಅವರು ಕೊಡಬೇಕಾಗಿರುವಂಥ ನಿಂದ ಎಕ್ಸೆಸ್ ಆಗಿರುವಂಥ ಅಮೌಂಟು, ಇಲ್ಲಿ ಎಕ್ಸಾಂಪಲ್ನ ಪ್ರಕಾರ 60,000 ರೂಪಾಯಿ ಕೊಡಬೇಕಾಗಿತ್ತು, ಆದರೆ 75,000 ರೂಪಾಯಿಯನ್ನು ಅವ್ರು ಕೊಡ್ತಾರೆ ಅಂತೇಳಿ ಅವರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಂತೇಳಿ ಆಗಿದ್ರೆ, ಆವಾಗ ಉಳಿಯುವಂಥ ಡಿಫರೆನ್ಸ್ ಏನಿದೆ ಅದನ್ನು ನಾವು ಗುಡ್ವಿಲ್ ಅಂತೇಳಿ ಕರಿತೇವೆ. ಅದು ಗುಡ್ವಿಲ್ ಆಫ್ ಆರ್ಸ್ ಶೇರ್, ಅದನ್ನು ಹಿಡನ್ ಗುಡ್ವಿಲ್ ಅಂತೇಳಿ ನಾವು ಅದನ್ನು ಕರಿತೇವೆ. ಇದು ಹಿಡನ್ ಗುಡ್ವಿಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ರಿಟೈರ್ಮೆಂಟ್ ಅಥವಾ ಡೆತ್ತಿನಲ್ಲಿ ಬರುವಂಥ ಕಾನ್ಸೆಪ್ಟ್ ಡಿಸ್ಪೋಸಲ್ ಆಫ್ ಅಮೌಂಟ್ ಡ್ಯೂ ಟು ರಿಟೈರಿಂಗ್ ಪಾರ್ಟ್ನರ್. ಡಿಸ್ಪೋಸಲ್ ಆಫ್ ಅಮೌಂಟ್ ಡ್ಯೂ ಟು ರಿಟೈರಿಂಗ್ ಪಾರ್ಟ್ನರ್. ಡಿಸ್ಪೋಸಲ್ ಆಫ್ ಅಮೌಂಟ್ ಡ್ಯೂ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಅಂದರೆ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗ್ತಾನೆ ಅಂತೇಳಿ ಆಗಿದ್ರೆ ಅವನಿಗೆ ಸೆಟ್ಲ್ಮೆಂಟನ್ನು ಮಾಡಬೇಕು. ನಾವು ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಅಥವಾ ಡೆತ್ ಆಗ್ತಾನೆ ಅಂತೇಳಿ ಆಗಿದ್ರೆ ನಾವು ಅವನ ಅಮೌಂಟ್ಗಳನ್ನು ಅವನಿಗೆ ಕೊಡಬೇಕಾಗಿರೋದು ಸುರುವಿಗೆ ನಾವು ಕೊಡಬೇಕು, ಪ್ರಥಮವಾಗಿ ಅವನಿಗೆ ಕೊಡಬೇಕು.
ಆಗಿದ್ದಾಗ ಆ ಅಮೌಂಟ್ಗಳನ್ನು ಯಾವ ಆಧಾರದಲ್ಲಿ ಕೊಡ್ತಾರೆ ಅಥವಾ ಯಾವ ರೀತಿ ಕೊಡ್ತಾರೆ, ಅವರು ಇಮಿಡಿಯೇಟಾಗಿ ಕ್ಯಾಶ್ ಕೊಡ್ತಾರಾ, ಇಮಿಡಿಯೇಟಾಗಿ ಬ್ಯಾಂಕಿನ ಮುಖಾಂತರ ಕೊಡ್ತಾರಾ, ಅಥವಾ ಅವ್ನು ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾವ, ಅಥವಾ ಸ್ವಲ್ಪವನ್ನು ಕ್ಯಾಶಲ್ಲಿ ಕೊಟ್ಟು ಮತ್ತೆ ಸ್ವಲ್ಪ ಲೋನಿಗೆ ಟ್ರಾನ್ಸ್ಫರ್ ಮಾಡ್ತಾರಾ. ಸೊ ಬೇರೆ ಬೇರೆ ಕೇಸಸ್ಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಜರ್ನಲ್ ಎಂಟ್ರಿಗಳನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನಮಗೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಸುಲಭ ಆಗ್ತದೆ ಅಂತ ಹೇಳುವ ಕಾರಣಕ್ಕಾಗಿ. ನಂಬರ್ 1, when retiring partner is paid cash in full ಇರುವಂಥ ಒಬ್ಬ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರಿಗೆ ನಾವು ರಿಟೈರ್ಮೆಂಟ್ ಹೊಂದಿದ ಸಂದರ್ಭದಲ್ಲಿ ಅವನಿಗೆ ಕೊಡಬೇಕಾಗಿರುವಂಥ ಡ್ಯೂಗಳನ್ನು, ಅವನಿಗೆ ಕೊಡಬೇಕಾಗಿರುವಂಥ ಬಾಕಿ ಮೊತ್ತವನ್ನು ನಾವು ಇಮಿಡಿಯೇಟ್ ಆಗಿ ಕೊಡ್ತೇವೆ ಅಂತೇಳಿ, ಪೇಯ್ಡ್ ಕ್ಯಾಶ್ ಇನ್ ಫುಲ್ ಅಂತ ಹೇಳಿದರೆ ದುಡ್ಡಿನಲ್ಲಿ ನಾವು ಇಮಿಡಿಯೇಟ್ ಆಗಿ ಅದನ್ನು ಕೊಡ್ತೇವೆ ಅಂತೇಳಿ. ಹಾಗಿದ್ರೆ ಜರ್ನಲ್ ಎಂಟ್ರಿ ಏನಾಗುತ್ತೆ? ರಿಟೈರಿಂಗ್ ಪಾರ್ಟ್ನರ್ಸ್ capital account debtor to cash or bank account. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂದರೆ ಫರ್ಮಿನಿಂದ ಕ್ಯಾಶ್ ಅಥವಾ ಬ್ಯಾಂಕನ್ನು ನಾವು ಕ್ಯಾಶ್ ಅಂತ ಹೇಳಿದ್ರೆ ಹಾರ್ಡ್ ಕ್ಯಾಶ್ ಅನ್ನು ಕೊಡುವಂಥದ್ದು, ಬ್ಯಾಂಕ್ ಅಂತ ಹೇಳಿದ್ರೆ ಬ್ಯಾಂಕಿನ ಮುಖಾಂತರ ಕೊಡುವಂಥದ್ದು. ಟೋಟಲ್ ಆಗಿ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರಿಗೆ ನಾವು ಅವನಿಗೆ ಕೊಡಬೇಕಾಗಿರುವಂಥ ಬಾಕಿ ಮೊತ್ತವನ್ನು ಅವನ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಇಲ್ಲಿ ಏನು ಕೇಸ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಕ್ಯಾಶಲ್ಲಿ ಕೊಡಿ, ಫುಲ್ ಕ್ಯಾಶಲ್ಲಿ ಕೊಡಿ ಅಂತ ಹೇಳುವ ಕಾರಣ ನಾವೇನು ಮಾಡ್ತಾ ಇದ್ದೇವೆ, ಅವನಿಗೆ ಕ್ಯಾಶಲ್ಲಿ ಕೊಡ್ತಾ ಇದ್ದೇವೆ. ಜರ್ನಲ್ ಎಂಟ್ರಿ ಏನು ಹೇಳ್ತಾರೆ? ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದು ಕೇಸ್ ನಂಬರ್ 1. ಒಂದು ವೇಳೆ ಕ್ಯಾಶಲ್ಲಿ ಕೊಡಿ ಅಂತ ಹೇಳಿದರೆ ಜರ್ನಲ್ ಎಂಟ್ರಿ ಇದಾಗಿರ್ತದೆ. ಎರಡನೇದು when retiring partners whole amount is treated as a loan. ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರಿಗೆ ಕೊಡಬೇಕಾಗಿರುವಂಥ ಮೊತ್ತವನ್ನು ನಾವು ಲೋನ್ ಅಂತೇಳಿ ಟ್ರಾನ್ಸ್ಫರ್ ಮಾಡಿದರೆ ಹೇಗೆ ಅಂತೇಳಿ, ಲೋನ್ ಅಂತೇಳಿ ಟ್ರಾನ್ಸ್ಫರ್ ಮಾಡಿದರೆ ಏನು ಮಾಡಬಹುದು, ಏನು ಜರ್ನಲ್ ಎಂಟ್ರಿ? ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ debtors to retiring partners loan account. Retiring partners loan account. When retiring partners whole amount is treated as a loan. ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನರಿಗೆ ನಾವು ಕೊಡಬೇಕಾಗಿರುವಂಥ ಅಂದರೆ ಒಂದು ಬಿಸಿನೆಸ್ ಕೊಡಬೇಕಾಗಿರುವಂಥ ಮೊತ್ತವನ್ನು ಲೋನ್ ಅಂತೇಳಿ ಟ್ರಾನ್ಸ್ಫರ್ ಮಾಡಿದರೆ, ಫಸ್ಟ್ ಕೇಸಲ್ಲಿ ಕ್ಯಾಶ್ ಅಂತೇಳಿ ಆಗಿದ್ರೆ ನಾವು ಕ್ಯಾಶನ್ನು ಕೊಡ್ತೇವೆ, ಟು ಕ್ಯಾಶ್ ಅಂತೇಳಿ. ಅದೇ ಒಂದು ವೇಳೆ ಲೋನ್ ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡಿದೆವು ಅಂತೇಳಿ ಆಗಿದ್ರೆ ಆವಾಗ ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟಿಗೆ ನಾವು ಅದನ್ನು ಕ್ರೆಡಿಟ್ ಮಾಡ್ತೇವೆ. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್. ಅವನ ಕ್ಯಾಪಿಟಲ್ ಅಕೌಂಟ್ನಿಂದ ಅವನ ಲೋನ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಹೇಳಿದರೆ ನಾವು ಇಮಿಡಿಯೇಟ್ ಆಗಿ ಕ್ಯಾಶ್ ಕೊಡೋದಿಲ್ಲ, ನಾವು ಮುಂದಿನ ದಿನಗಳಲ್ಲಿ ಅದನ್ನು ಕೊಡ್ತೇವೆ. ಹಾಗಾಗಿ ಅದನ್ನು ನಾವು ಲೋನ್ ಅಕೌಂಟಿಗೆ ಅಂತೇಳಿ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಇದು ಕೇಸ್ 1 ಮತ್ತು ಕೇಸ್ 2. ಮೂರನೇ ಕೇಸ್ ಏನು ಹೇಳ್ತದೆ? when retiring partners when a retiring partner is partly paid in cash, and the remaining amount treated as a loan.
ಟ್ರೀಟೆಡ್ ಆಸ್ ಎ ಲೋನ್. ನೋಡಿ, ವೆನ್ ರಿಟೈನಿಂಗ್ ಪಾರ್ಟ್ನರ್ ಈಸ್ ಪಾರ್ಟ್ಲಿ ಪೇಯ್ಡ್ ಇನ್ ಕ್ಯಾಶ್, ಪಾರ್ಟ್ಲಿ ಪೇಯ್ಡ್ ಇನ್ ಕ್ಯಾಶ್ and the remaining amount treated as a loan ಅಂತ ಹೇಳಿದ್ರೆ, ರಿಟೈರ್ಮೆಂಟ್ ಆಗುವಂತ ಪಾರ್ಟ್ನರಿಗೆ ಕೊಡಬೇಕಾಗಿರುವಂತ ಬಾಕಿ ಮೊತ್ತವನ್ನ ನಾವು ಪಾರ್ಟ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಅರ್ಧದಷ್ಟು ಹೇಳ್ಬೋದು ಅಥವಾ ಅರ್ಧಕ್ಕಿಂತ ಜಾಸ್ತಿ ಅಥವಾ ಅರ್ಧಕ್ಕಿಂತ ಕಡಿಮೆ ಸ್ಪೆಸಿಫೈ ಮಾಡಿರ್ತಾರೆ, ಪ್ರಾಬ್ಲಮ್ ಅಲ್ಲಿ ಹೇಳಿರ್ತಾರೆ ಎಷ್ಟು ಕೊಡಬೇಕು ಅಂತೇಳಿ. ಪಾರ್ಟ್ಲಿ ಪೇಯ್ಡ್ ಇನ್ ಕ್ಯಾಶ್, ಕ್ಯಾಶ್ ಅಲ್ಲಿ ಕೊಡುವಂಥದ್ದು, ದುಡ್ಡಿನ ಮುಖಾಂತರ ಡೈರೆಕ್ಟ್ ಆಗಿ ಇಮಿಡಿಯೇಟ್ ಆಗಿ ಕೊಡುವಂಥದ್ದು. ಇನ್ನೊಂದು, ಮತ್ತು ಉಳಿದಿರುವಂತ ಬಾಕಿ ಮೊತ್ತವನ್ನ ಪಾರ್ಟ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣವನ್ನ ಕ್ಯಾಶಿನಲ್ಲಿ ಕೊಟ್ಟು ಮತ್ತೆ ಉಳಿದಿರುವಂತ ಪ್ರಮಾಣವನ್ನ ಲೋನ್ ಅಂತೇಳಿ ನಾವು ಅದನ್ನ ಟ್ರಾನ್ಸ್ಫರ್ ಮಾಡೋದು ಅಥವಾ ಲೋನ್ ಅಕೌಂಟಿಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡೋದು. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 50,000 ರೂಪಾಯಿ ದುಡ್ಡನ್ನು ಅವನಿಗೆ ಕೊಡ್ಲಿಕ್ಕಿತ್ತು ಅಂತೇಳಿ ಆಗಿದ್ರೆ, ರಿಟೈರ್ಮೆಂಟ್ ಆಗುವಂತ ಪಾರ್ಟ್ನರಿಗೆ 50,000 ರೂಪಾಯಿ ದುಡ್ಡನ್ನು ಕೊಡುವುದಾದ್ರೆ ಅದರಲ್ಲಿ 20,000 ಕ್ಯಾಶಿನಲ್ಲಿ ಕೊಡುವಂಥದ್ದು ಮತ್ತೆ ಉಳಿದಂತ 30,000 ರೂಪಾಯಿಯನ್ನ ಲೋನಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಹಾಗಾಗಿ ಪಾರ್ಟ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಶಲ್ಲಿ ಕೊಟ್ಟು ಉಳಿದದನ್ನ ನಾವು ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಹಾಗೆ ಪ್ರಾಬ್ಲಮ್ ಅಲ್ಲಿ ನಮಗೆ ಸ್ಪೆಸಿಫೈ ಮಾಡಿರ್ತಾರೆ ಹೇಗೆ ಮಾಡಬೇಕು ಅಂತ ಹೇಳೋದನ್ನ ಪ್ರಾಬ್ಲಮ್ ಅಲ್ಲಿ ಹೇಳಿರ್ತಾರೆ. ಆ ರೀತಿಯಲ್ಲಿ ಒಂದು ವೇಳೆ ಹೇಳಿದ್ರು ಅಂತೇಳಿ ಆಗಿದ್ರೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ to cash or bank account to retiring partners loan account ಹಾಗಿದ್ದಾಗ ಇಲ್ಲಿ ಕೊಡಬೇಕಾಗಿರುವಂಥ ಟೋಟಲ್ ಅಮೌಂಟ್ ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ಹೇಳಿದ್ರೆ ನಾವು ಕೊಡಬೇಕಾಗಿರುವಂಥ ಅಮೌಂಟ್ ಪೇಯ್ಡ್, ನಾವು ಕೊಡಬೇಕಾದಂಥ ಅಮೌಂಟ್ ಪೇಯ್ಡ್. ನನ್ನ ಉದಾಹರಣೆಯಲ್ಲಿ 20,000 ರೂಪಾಯಿ ಅವನಿಗೆ ಕೊಡಬೇಕು. ಸೊ ಹಾಗಾಗಿ 20,000 ಅಂತೇಳಿ ಇಲ್ಲಿ ಬರೆಯುವಂಥದ್ದು. ಲೋನ್ ಅಕೌಂಟ್ ಅಂತ ಹೇಳಿದ್ರೆ ಯಾವುದನ್ನ, ಅಮೌಂಟ್ ಆಫ್ ಲೋನ್. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟೋಟಲ್ ಅಮೌಂಟ್ ಅಂತ ಹೇಳಿದ್ರೆ ಅವನಿಗೆ ಕೊಡಬೇಕಾಗಿರುವಂಥ ಬಾಕಿ ಮೊತ್ತ ಟೋಟಲ್ ಅಮೌಂಟ್. ಅದರಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅದರಲ್ಲಿ ಸ್ವಲ್ಪ ಅಮೌಂಟ್ ಅನ್ನು ಕೊಡಬೇಕಾಗಿರುವಂಥದ್ದು. ನಾವು ಕೊಡುವಂಥ ಅಮೌಂಟ್ ಅದನ್ನ ಏನು, ಟೋಟಲ್ ಅಮೌಂಟ್ ಪೇಯ್ಡ್, ಯಾವ ಮೊತ್ತವನ್ನು ನಾವು ಅವನಿಗೆ ಕ್ಯಾಶಲ್ಲಿ ಕೊಡ್ತೇವೆ ಅದನ್ನು ನಾವು ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತೇಳಿ ಬರಿತೇವೆ. ಮತ್ತು ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್, ಎಷ್ಟು ಅಮೌಂಟನ್ನು ನಾವು ಲೋನಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಅದನ್ನು ನಾವು ಲೋನ್ ಅಕೌಂಟ್ ಅಂತೇಳಿ ಬರಿತೇವೆ. ಸೊ ಜರ್ನಲ್ ಎಂಟ್ರಿ, ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್. ಇದು ಯಾವಾಗ ಪಾರ್ಟ್ಲಿ ಪೇಯ್ಡ್ ಇನ್ ಕ್ಯಾಶ್ ಮತ್ತು ಟ್ರೀಟೆಡ್ ಆಸ್ ಎ ಲೋನ್, ಸ್ವಲ್ಪ ದುಡ್ಡನ್ನು ಕ್ಯಾಶಲ್ಲಿ ಕೊಟ್ಟು ಮತ್ತು ಸ್ವಲ್ಪ ದುಡ್ಡನ್ನು ಲೋನಿಗೆ ಟ್ರಾನ್ಸ್ಫರ್ ಮಾಡಿದಾಗ ಇದು ಜರ್ನಲ್ ಎಂಟ್ರಿ ಆಗಿರ್ತದೆ. ನೆಕ್ಸ್ಟ್ 4ನೇ ಜರ್ನಲ್ ಎಂಟ್ರಿ ಹೇಗೆ ಬರಬಹುದು, 4th ಕೇಸ್. Fourth case, when loan account is settled, by paying in installment, includes when loan account is settled by paying in installment includes principal amount and interest ಅಥವಾ ಪ್ರಿನ್ಸಿಪಲ್ ಅಮೌಂಟಿನ ಜೊತೆಗೆ ಇಂಟ್ರೆಸ್ಟ್ ಅನ್ನು ಕೂಡ ಕೊಟ್ಟರೆ ಹೇಗೆ ಅಂತ ಹೇಳಿದ್ರೆ ಲೋನ್ ಅಕೌಂಟ್ ಅನ್ನ ಸೆಟ್ಲ್ಮೆಂಟ್ ಮಾಡ್ತಾರಂತೆ ರಿಟೈರ್ಮೆಂಟ್ ಆಗುವಂತ ಪಾರ್ಟ್ನರ್ಗೆ. ಹೇಗೆ, ಅವನ ಪ್ರಿನ್ಸಿಪಲ್ ಅಮೌಂಟಿನ ಜೊತೆಗೆ ಅವನಿಗೆ ಕೊಡಬೇಕಾಗಿರೋ ದುಡ್ಡಿಗೆ ಬಡ್ಡಿಯನ್ನ ಸೇರಿಸಿ, ಇಂಟ್ರೆಸ್ಟ್ ಅನ್ನ ಸೇರಿಸಿ ನಾವು ಅವನಿಗೆ ಕೊಡಬೇಕಾಗಿರೋ ಬಾಕಿ ಮೊತ್ತವನ್ನು ನಾವು ಕೊಡ್ತೇವೆ. ಹಾಗಾದ್ರೆ ಜರ್ನಲ್ ಎಂಟ್ರಿ ಏನು ಹೇಳ್ತದೆ, ಎ ಫಾರ್ ಇಂಟ್ರೆಸ್ಟ್ ಆನ್ ಲೋನ್
ಒಂದು ವೇಳೆ ಬಡ್ಡಿಗೆ ನಾವು ಲೋನಿಗೆ ಬಡ್ಡಿ ಕೊಡೋದಾದ್ರೆ ಹೇಗೆ ಅಂತೇಳಿ ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್, ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್. ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್, ಅವನಿಗೆ ಕೊಡಬೇಕಾಗಿರುವಂತಹ ಬಾಕಿ ಮೊತ್ತಕ್ಕೆ ನಾವು ಬಡ್ಡಿಯನ್ನು ಸೇರಿಸುವಂಥದ್ದು. ಅದಕ್ಕೆ ನಾವು ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್, ಅವನಿಗೆ ಕೊಡಬೇಕಾಗಿರುವಂತಹ ಲೋನ್ ಅಮೌಂಟಿಗೆ ನಾವು ಇಂಟ್ರೆಸ್ಟ್ ಅನ್ನು ಸೇರಿಸಿ ಕೊಡ್ತೇವೆ. ಹಾಗಾಗಿ ಫಾರ್ ಇಂಟ್ರೆಸ್ಟ್ ಆನ್ ಲೋನಿಗೆ ಬರ್ತಿರುವಂತ ಎಂಟ್ರಿ. ಅದೇ ರೀತಿ ಇನ್ನೊಂದು ಫಾರ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್, ಫಾರ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್, ಫಾರ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಹಾಗಿದ್ದಾಗ ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೆಟಾರ್, ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅಂದ್ರೆ ಬಡ್ಡಿಯ ಜೊತೆಗೆ ಅವನಿಗೆ ಕೊಡಬೇಕಾಗಿದ್ದ ಬಾಕಿ ಮೊತ್ತವನ್ನು ನಾವು ಕ್ಯಾಶ್ ಅಥವಾ ಬ್ಯಾಂಕ್ ಅಲ್ಲಿ ಕೊಟ್ಟಾಗ, ಅಂದ್ರೆ ಪ್ರಿನ್ಸಿಪಾಲ್ ಅಮೌಂಟ್ ಏನಿದೆ ಆ ಪ್ರಿನ್ಸಿಪಾಲ್ ಅಮೌಂಟ್ ಅನ್ನು ನಾವು ಡೈರೆಕ್ಟ್ ಆಗಿ ಕೊಡುವಂಥದ್ದು. ಬಟ್ ಬಡ್ಡಿಯ ಜೊತೆಗೆ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡಿದಾಗ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಅನ್ನು ಕೊಡುವಂಥದ್ದು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಇದು ಈ ಚಾಪ್ಟರ್ ನಲ್ಲಿ ಬರುವಂತಹ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಆಗಿ ಈ ಕ್ವಶನ್ಗಳನ್ನ ಕೇಳ್ತಾರೆ. ಅದನ್ನು ನಾನು ಮುಂದಿನ ತರಗತಿಗಳಲ್ಲಿ ಡಿಸ್ಕಸ್ ಮಾಡ್ತೇನೆ ನಾನು. ಬಟ್ ಅಂದರೆ ಹೇಗೆ ಅಂತ ಹೇಳಿದ್ರೆ 2 ಆ್ಯನ್ಯುವಲಿ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಥವಾ 3 ಆ್ಯನ್ಯುವಲಿ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂತೇಳಿ ಕೇಳ್ತಾರೆ, ಅಂದರೆ ವಿತ್ ಇಂಟ್ರೆಸ್ಟ್ ಅಲ್ಲಿ ಕೊಡಿ ಅಂತೇಳಿ. ಸೊ ಅಂತಹ ಕೇಸ್ಗೆ ಬೇಕಾಗಿ ಇದು ಇರ್ತದೆ. ಹಳೆ ಬುಕ್ಕಿನ ಆಧಾರದಲ್ಲಿ ನಮಗೆ ರಿಟೈರ್ಮೆಂಟ್ ಚಾಪ್ಟರಲ್ಲಿ ಇದನ್ನು ಹೇಳ್ತಾ ಇದ್ರು, ಬಟ್ ಈಗ ಅದನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಇದು ಟೋಟಲ್ ಆಗಿ 4 ಕೇಸಸ್ಗಳು. ಟೋಟಲ್ ಆಗಿ ಒಬ್ಬ ರಿಟೈರ್ಮೆಂಟ್ ಅಂತ ಆಗುವಂಥ ಪಾರ್ಟ್ನರಿಗೆ ಕೊಡಬೇಕಾಗಿರುವಂಥ ಬಾಕಿ ಮೊತ್ತವನ್ನು 4 ರೀತಿಯಲ್ಲಿ ಕೊಡಬಹುದು. ಡಿಸ್ಪೋಸಲ್ ಆಫ್ ಅಮೌಂಟ್ ಡ್ಯೂ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಇನ್ 4 ಕೇಸಸ್, 4 ಕೇಸಸ್ಸಲ್ಲಿ. ಕೇಸ್ ನಂಬರ್ 1 ವೆನ್ ಪೇಯ್ಡ್ ಕ್ಯಾಶ್ ಇಮಿಡಿಯೇಟ್ ಆಗಿ ಕ್ಯಾಶಲ್ಲಿ ಕೊಡುವಂಥದ್ದು. ಸೆಕೆಂಡ್ಲಿ ಟ್ರೀಟೆಡ್ ಆಸ್ ಎ ಲೋನ್, ದ ಡ್ಯೂ ಅಮೌಂಟ್ ಈಸ್ ಟ್ರೀಟೆಡ್ ಆಸ್ ಎ ಲೋನ್. ಮೂರನೇದು ಪಾರ್ಟ್ಲಿ ಪೇಯ್ಡ್ ಇನ್ ಕ್ಯಾಶ್ ಆ್ಯಂಡ್ ಪಾರ್ಟ್ಲಿ ಟ್ರಾನ್ಸ್ಫರ್ ಟು ಲೋನ್ ಅಕೌಂಟ್. ಅರ್ಧದಷ್ಟು ದುಡ್ಡನ್ನು ಕ್ಯಾಶಲ್ಲಿ ಕೊಟ್ಟು ಮತ್ತೆ ಅರ್ಧದಷ್ಟು ದುಡ್ಡನ್ನು ನಾವು ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. 4ನೇ ಕೇಸ್ ಕೊಡಬೇಕಾಗಿರುವಂಥ ಪ್ರಿನ್ಸಿಪಾಲ್ ಅಮೌಂಟಿನ ಜೊತೆಗೆ ಇಂಟ್ರೆಸ್ಟ್ ಅನ್ನು ಸೇರಿಸಿ ಕೊಡುವಂಥದ್ದು. ಇದು 4 ಕೇಸ್ ಬರುವಂಥದ್ದು ಒಬ್ಬ ರಿಟೈರ್ಮೆಂಟ್ ಆಗುವಂಥ ಪಾರ್ಟ್ನಲ್ಲಿ ಕೊಡಬೇಕಾಗಿರುವಂಥ ಬಾಕಿ ಮೊತ್ತವನ್ನು ಕೊಡಲಿಕ್ಕೆ. ಇನ್ನು ಮುಂದಿನ ತರಗತಿಗಳಲ್ಲಿ ನಾವು 12 ಮಾರ್ಕಿನ ಲೆಕ್ಕವನ್ನು ನೋಡುವ. ಥ್ಯಾಂಕ್ ಯು.